ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಇವತ್ತು ನಾವು ಕಲೀಲಿಕ್ಕೆ ಹೋಗ್ತಾ ಇರೋದು ಇಂಪಾರ್ಟೆಂಟ್ ಎಜುಕೇಶನಲ್ ಕಂಟೆಂಟ್ ಇದೆ, ದಟ್ ಇಸ್ CPR ಪ್ಲಸ್ ಆಪ್ಷನ್ಸ್ ಬಾಯಿಂಗ್ ಸ್ಟ್ರಾಟಜಿ. ಓಕೆ, ಇಲ್ಲಿ ನಾನು ಈ ಪಾರ್ಟ್ 1 ಒಳಗಡೆ CPRನ ಬೇಸಿಕ್ ಪಾಯಿಂಟ್ನ ಶುರು ಮಾಡ್ತೀನಿ. ಓಕೆ, ಲೈಕ್ ಯಾವ ರೀತಿ ಪಿವೋಟ್ ಪಾಯಿಂಟ್ಸ್ಗಳನ್ನ ನಾವು ಆಟೋಮೆಟಿಕಲಿ ಡ್ರಾ ಮಾಡ್ತೀವಿ ಅಥವಾ ಯಾವ ರೀತಿ ಟೆಕ್ನಿಕಲಿ ಮ್ಯಾಥಮೆಟಿಕಲಿ ಅದು ಬರುತ್ತೆ, ಆ ಪಾಯಿಂಟ್ ಆಫ್ ವ್ಯೂನ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಪ್ರಾಕ್ಟಿಕಲಿ. ಸೊ ಅದ್ರ ಜೊತೆಗೆ ಥಿಯರಿ ಪಾಯಿಂಟ್ ಆಫ್ ವ್ಯೂ ಕೂಡ ಆ್ಯಡ್ ಮಾಡ್ಕೋತೀನಿ ಆ್ಯಂಡ್ ನಿಮಗೆ ಲೈವ್ ಸಿಮ್ಯುಲೇಷನ್ ಕೂಡ ಮಾಡಿ ತೋರಿಸ್ತೀನಿ. ಇದನ್ನು ನೀವು ಆಪ್ಷನ್ ಬೈಯಿಂಗಿಗೋಸ್ಕರ ಯಾವ ರೀತಿ ಯೂಸ್ ಮಾಡ್ತೀರಿ ಯೂಸಿಂಗ್ ದ ವಾಲ್ಯೂಮ್ ಕಾನ್ಸೆಪ್ಟ್ ಅಡಿಷನಲ್ ಹಿಯರ್. ಸೊ ಆಲ್ರೆಡಿ ವಾಲ್ಯೂಮ್ ಕಾನ್ಸೆಪ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಾಗಿದೆ, ಅದರ ಬಗ್ಗೆ ನೀವು ಅದನ್ನು ನೋಡಿಲ್ಲ ಅಂದರೆ ಓಕೆ, ಐ ಬಟನಲ್ಲಿ ಮತ್ತು ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀಟಾಗಿ ನೋಡಿಕೊಂಡು ಅಭ್ಯಾಸ ಶುರು ಮಾಡ್ಕೊಂಡ್ಬಿಡ್ತೀರಿ. ಲೆಟ್ಸ್ ಸ್ಟಾರ್ಟ್ ಸಮ್ ಪ್ರಾಕ್ಟಿಕಲ್ ಪಾಯಿಂಟ್ ಹಿಯರ್. ಸೊ ನಾವೀಗ ಖಾಲಿ ಒಂದು ಚಾರ್ಟಿಗೆ ಬಂದಿದ್ದೀವಿ. ಚಾರ್ಟಿಗೆ ಬಂದ್ಬಿಟ್ಟು ನಾವೇನು ಮಾಡ್ತೀವಪ್ಪ ಅಂದರೆ ಸ್ಟಡೀಸ್ಗೆ ಹೋಗ್ತೀವಿ. ಲುಕ್ ಸ್ಟಡೀಸ್ ಹೋಗ್ತೀನಿ, ನಾನು ಈಗ ಝೆರೋದ ಚಾರ್ಟ್ ಯೂಸ್ ಮಾಡ್ಕೋತೀನಿ. ಸ್ಟಡೀಸ್ ಹೋಗ್ತೀನಿ, ಇಲ್ಲಿ ನಾನೇನು ಮಾಡ್ತೀನಿ ಪಿವೋಟ್ ಪಾಯಿಂಟ್ ಅಂತ ಬರ್ತೀನಿ. ಲುಕ್ ಪಿವೋಟ್ ಪಾಯಿಂಟ್ಸ್ ಅಂತಿದೆ, ಇದನ್ನೇ ನೀವು ಯೂಸ್ ಮಾಡ್ತೀರಿ. ಓಕೆ, ಸೆಂಟ್ರಲ್ ಪಿವೋಟ್ ರೇಂಜ್ನ ಆಮೇಲೆ ಕಲಿಸ್ಕೊಡ್ತೀನಿ. ಫಸ್ಟ್ ಪಿವೋಟ್ ಪಾಯಿಂಟ್ಸ್ನ ಕ್ಲಿಕ್ ಮಾಡ್ಕೋತೀರಿ. ಆಟೋಮೆಟಿಕಲಿ ಕೆಲವೊಂದು ಲೇಬಲ್ಸ್ಗಳು ನೀವು ನೋಡ್ಕೊಳ್ತೀರಿ, ಒಂದು ಲೈನ್ಸ್ ಬಂದಿವೆ, ಈ ರೀತಿ ಡ್ರಾ ಆಗಿ ನಿಂತ್ಕೊಂಡಿರ್ತದೆ. ಲುಕ್ ಸೊ ಒಂದಿಷ್ಟು ಬ್ಲ್ಯಾಕ್ ಇದೆ, ಒಂದಿಷ್ಟು ಬೇರೆ ಬೇರೆ ಕಲರ್ ಇದೆ. ಓಕೆ, ಇದನ್ನು ಬಿಟ್ಟು ನಾನು ಅಡಿಷನಲ್ ಪಾಯಿಂಟ್ ಇನ್ನೊಂದು ತೊಗೊಳಿಕ್ಕೆ ಟ್ರೈ ಮಾಡ್ತೀನಿ, ದಟ್ ಈಸ್ ವಾಲ್ಯೂಮ್ ಹಿಯರ್. ಸೊ ವಾಲ್ಯೂಮ್ ತೊಗೊಳ್ತೀನಿ, ವಾಲ್ಯೂಮ್ನ ಕೂಡ ಹಾಕ್ತೀನಿ ಇಲ್ಲಿ, ವಾಲ್ಯೂಮ್ ಶಾರ್ಟ್ ಅಂದ್ರೆ ಬಾಟಮ್ ಸೈಡ್ ಹಿಯರ್. ಓಕೆ, ಆ್ಯಂಡ್ ನಿಮಗೆ ಕೆಲವೊಂದು ಲೆವೆಲ್ಗಳು ಲೈಕ್ ಬ್ಲ್ಯಾಕ್ ಲೈನ್ ಕಾಣ್ತಾ ಇದೆ, ಇಲ್ಲಿ ರೆಡ್ ಲೈನ್ ಕಾಣ್ತಾ ಇದೆ, ಕೆಳಗಡೆ ಹಸಿರು ಲೈನ್ಗಳು ಕಾಣ್ತಾ ಇದೆ. ಓಕೆ, ಎನಿವೆ ಇದನ್ನ ಫಸ್ಟ್ಗೆ ನಾನು 5 ನಿಮಿಷ ಚಾರ್ಟಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಲುಕ್ ಹಿಯರ್. ಸೊ 5 ನಿಮಿಷ ಚಾರ್ಟಲ್ಲಿ ನಿಮಗೆ ಒಂದು ಬ್ಲ್ಯಾಕ್ ಲೈನು, ಮೇಲ್ಗಡೆ ರೆಡ್ಡು, ಓಕೆ, ಅಥವಾ ಕೆಳಗಡೆ ನಿಮಗೆ ಗ್ರೀನ್ ಕಲರ್ ಲೈನ್ಸ್ಗಳನ್ನು ಕಾಣ್ತಾ ಇದೆ. ಸೊ ಇದು ಏನಪ್ಪ, ಲುಕ್ ಇದು ಏನಪ್ಪ ಅಂದ್ರೆ ದೀಸ್ ಆರ್ ದ ಲೆವೆಲ್ಸ್ ವಿಚ್ ಇಸ್ ಕ್ರಿಯೇಟೆಡ್ ಅಥವಾ ವಿಚ್ ಇಸ್ ಆರ್ ಆಟೋಮೆಟಿಕಲಿ ಪ್ಲಾಟ್ ಆಗಿವೆ, ಮ್ಯಾಥಮೆಟಿಕಲಿ ಆಗಿದೆ. ಇದು ಯಾವುದೇ ರೀತಿ ಲೈಕ್ ಚೇಂಜಸ್ ಕೂಡ ಆಗೋದಿಲ್ಲ. ಸೊ ಲುಕ್ ಹಿಯರ್, ಇಂಪಾರ್ಟೆಂಟ್ ಲುಕ್. ಓಕೆ, ಇದು ಯಾವ ರೀತಿ ಆಗುತ್ತೆ, ಏನ್ ಮ್ಯಾಥಮೆಟಿಕ್ಸ್ ಇದೆ ಇಲ್ಲಿ ನೋಡ್ಕೊಳ್ತೀರಿ. ಬ್ಲಾಕ್ ಲೈನ್ ಏನು ಕಾಣ್ತದೆ ನಿಮಗೆ ಇಲ್ಲಿ, ದಿಸ್ ಒನ್ ಲೈನ್, ಇದು ಆವರೇಜ್ ಆಫ್ ದ ಎಸ್ಟರ್ಡೇ. ಓಕೆ, ಎಸ್ಟರ್ಡೇ ಯಾವ ಪ್ರೈಸ್ಗೆ ಮಾರ್ಕೆಟ್ ಹೆಚ್ಚು ಕಮ್ಮಿ ಟ್ರೇಡ್ ಆಗಿದೆಯೋ ಅದರ ಆವ್ರೇಜು ನಿಮಗೆ ಈ ಪಿವೋಟ್ ಪಾಯಿಂಟು. ಓಕೆ, ಆವ್ರೇಜ್ ನಿಮ್ಮ ಪ್ರಕಾರ ಲಾಜಿಕಲ್ ಏನು ಥಿಂಕ್ ಮಾಡ್ತೀರ ಅಂದ್ರೆ ಮಾರ್ಕೆಟ್ ನಿನ್ನೆಗಿಂತ ಲುಕ್ ನಿನ್ನೆ ಆವ್ರೇಜ್ಗಿಂತ ಜಾಸ್ತಿ ನಮ್ಮ ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಡಿಮಾಂಡ್ ಇದೆ ಅಂತ ಅರ್ಥ. ಬರಾಜ್ ನಿನ್ನೆ ಆವ್ರೇಜ್ ಪ್ರೈಸ್ಗಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಹೌದು, ಡಿಮಾಂಡ್ ಅಲ್ಲ ಸಪ್ಲೈ ಇದೆ ಅಥವಾ ಸೆಲ್ಲಿಂಗ್ ಕಡೆ ಹೋಗುತ್ತೆ, ಅದು ಬೆರಿಶ್ ಅಂತ ಥಿಂಕ್ ಮಾಡ್ತೀರಿ. ದಿಸ್ ಇಸ್ ಕಾಮನ್ ಸೆನ್ಸ್ ಯು. ಸೊ ಈ ಲೈನ್ ಆದ್ರೂ ಹೆಂಗೆ ಬಂತು ಸರ್, ಆಟೋಮೆಟಿಕ್ ಬರುತ್ತೆ, ನಾಳೆ ಆಟೋಮೆಟಿಕಲಿ ಬರುತ್ತೆ. ಹೌದು, ನಾಳೆ ಕೂಡ ಆಟೋಮೆಟಿಕಲಿ ಬರುತ್ತೆ, ನೀವು ಯಾವುದೇ ಚಿಂತೆ ರೀತಿ ಮಾಡೋ ನೆಸರಿ ಇಲ್ಲ. ಓಕೆ, ಈ ಲೈನ್ ಹೆಂಗೆ ಬಂತು ಅನ್ನೋದನ್ನ ನಾನು ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ತೋರಿಸ್ತೀನಿ. 261.52 ಇದೆ. ಸೊ ಇದನ್ನ ನಾನು ಏನು ಮಾಡ್ತೀನಿ, ಕ್ಯಾಲ್ಕುಲೇಟರ್ ತಗೊಳ್ತೀನಿ. ಲುಕ್ ಹಿಯರ್, ಲೆಟ್ಸ್ ಟೇಕ್ ಎ ಕ್ಯಾಲ್ಕುಲೇಟರ್ ಹಿಯರ್. ಓಕೆ, ಈ ದಿನ ನೀವು ಟ್ರೇಡ್ ಮಾಡ್ತಿದ್ರಿ. ಲುಕ್ ಹಿಯರ್, ಈ ದಿನ ಯಾವುದಪ್ಪ, 16ನೇ ತಾರೀಕಿಗೆ ಟ್ರೇಡ್ ಮಾಡ್ತಿದ್ರಿ. ಸೊ ಇದು ಅಥವಾ ಅದಕ್ಕಿಂತ ಒಂದಿನ. ಸೊ ಈ ದಿನ 14ನೇ ತಾರೀಕಿಗೆ ಮಾರ್ಕೆಟ್ ಹೈ ಎಷ್ಟಿತ್ತು, ಲುಕ್ ಹಿಯರ್, ಹೈ ಎಷ್ಟಿತ್ತಪ್ಪ, 264 ಹೈ. ಓಕೆ, ಈ ದಿನದ ಲೋ ಎಷ್ಟಿತ್ತು, 259, ಕ್ಲೋಸ್ ಆಗಿರೋದು 261. ಈ 3 ಪಾಯಿಂಟ್ಗಳನ್ನ ಕೂಡಿಸ್ಕೊಳ್ತೀರಿ. ಲುಕ್ ಹಿಯರ್, ಹೈ, ಲುಕ್ ಹಿಯರ್, ಹೈ ಎಸ್ಟರ್ಡೇ, ಲೋ ಮತ್ತೆ ಕ್ಲೋಸ್ ನ ಕೂಡಿಸ್ಕೊಳ್ತೀರಿ. ಲೆಟ್ಸ್ ಪುಟ್ ಇಟ್ ಹಿಯರ್, 264 ಪ್ಲಸ್. ಓಕೆ, ಆಮೇಲೆ ಲೋ ಎಷ್ಟಿತ್ತಪ್ಪ, 259 ಹೋಗಿದೆ. ಸೊ ಅದನ್ನು ಕೂಡಿಸ್ಕೊಳ್ತೀರಿ. ಓಕೆ, ಪ್ಲಸ್ ಎಷ್ಟಕ್ಕೆ ಕ್ಲೋಸ್ ಆಗಿದೆ, 261 ಆಸ್ಪಾಸ್ ಏನೋ ಕ್ಲೋಸ್ ಆಗಿದೆ. ಸೊ ಈ 3ನ ಕೂಡಿಸಿದ್ಮೇಲೆ ಈ 3ನ ಕೂಡಿಸಿದ್ದನ್ನ ನೀವು 3ರಲ್ಲೇ ಭಾಗಾಕಾರ ಮಾಡಿದ್ರೆ ನಿಮ್ಗೊಂದು ಉತ್ತರ ಬರುತ್ತೆ, ಅದು 261 ಚಿಲ್ಲರೆ. ಅದೇ ನಿಮಗೆ ಇಲ್ಲಿ ಕಾಣ್ತಾ ಇದೆ. ಸೊ ನಿನ್ನೆಯ ಆವರೇಜ್ ಲೈನ್ ಎಷ್ಟದಪ್ಪ ಅಂದ್ರೆ ಅಷ್ಟು ನಿಮಗೆ 261 ಬಂದಿದೆ. ಈಗ ನೀವೇನು ಲೆಕ್ಕ ಹಾಕೋಬೇಕಪ್ಪ ಅಂದ್ರೆ ಈ ಪಿವೋಟ್ ಪಾಯಿಂಟ್ ಅಥವಾ ಆವರೇಜ್ ಏನು ಬಂದಿದೆಯಲ್ಲ, ಇದರ ಮೇಲ್ಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಬುಲಿಶ್ ಟ್ರೇಡ್ ತಗೊಳ್ತೀರಿ, ಅಥವಾ ಇದು ಸಮೀಪ ಸಿಕ್ಕರು ಕೂಡ ಬುಲಿಶ್ನೆಸ್ ಪೊಸಿಷನ್ ಥಿಂಕ್ ಮಾಡ್ತೀರಿ. ಬೇರೆ ಇದರ ಕೆಳಗಡೆ ಟ್ರೇಡ್ ಮಾಡ್ತಾ ಇದ್ರೆ ಸೆಲ್ಲಿಂಗ್ ಪೊಸಿಷನ್ ಥಿಂಕ್ ಮಾಡ್ತೀರಿ. ಇಷ್ಟೇ ಕಾಮನ್ ಇದೆ. ಅಂಡ್ ಇದು ಯಾವುದೇ ರೀತಿ ಇಂಡಿಕೇಟರ್ ಅಲ್ಲ, ಅಥವಾ ಲೈಕ್ ನಿಮಗೆ ಲೈಕ್ ಲ್ಯಾಗಿಂಗ್ ಇಂಡಿಕೇಟರ್ ಅಲ್ಲ. ಲುಕ್ ಹಿಯರ್, ಇದು ನಿಮಗೆ ಪ್ರೆಸೆಂಟ್ ಥಿಂಕ್ ಇದೆ. ನಿನ್ನೆ ಏನು ಕಥೆ ಇದೆ ಅದನ್ನೇ ಮಾರ್ಕೆಟ್ ನಿಮಗೆ ಕೊಡುತ್ತೆ ಅಷ್ಟೇ, ಮತ್ತೇನು ಇಲ್ಲಿ ಡೇಟಾ ಪಾಯಿಂಟ್ ಆಫ್ ವ್ಯೂ ಇಲ್ಲ. ಲೆಟ್ಸ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸಮ್ R1
R2 R3 ಹೆಂಗೆ ಕ್ರಿಯೇಟ್ ಆಗುತ್ತೆ, ಕೆಳಗಡೆ S1 S2 S3 ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅದನ್ನು ಕೂಡ ನೀಟಾಗಿ ಅರ್ಥ ಮಾಡ್ಕೊಳ್ತೀರಿ. ಸೊ ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ಪಿವೋಟ್ ಪಾಯಿಂಟ್ ಅಂತ ನಮ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ನಾಳೆಯ ಲೈನ್ನ ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ, ನೀವು ಯಾವುದೇ ರೀತಿ ಚಿಂತೆ ಮಾಡೋ ನೆಸರಿಲ್ಲ. ಓಕೆ, ಸ್ಟಡೀಸ್ ಹೋಗ್ತೀರಿ ಅಥವಾ ಇಂಡಿಕೇಟರ್ ಹೋಗ್ತೀರಿ, ಇದನ್ನ ಪ್ಲಾಟೇಬಲ್ ಮಾಡ್ಕೋತೀರಿ. ಅಂಡ್ ಕೆಳಗಡೆ ಲುಕ್, ಈ ಪಿವೋಟ್ ಪಾಯಿಂಟ್ಸ್ನ ಕೆಳಗಡೆ ಏನಾದರೂ ಲೈನ್ಸ್ ಬರ್ತಾವಲ್ಲ ಅದಕ್ಕೆ ನಾವು S1 S2 S3 ಅಂತ ಮಾರ್ಕ್ ಮಾಡ್ತೀವಿ. ಅಂದರೆ ಸಪೋರ್ಟ್ ಲೆವೆಲ್ 1, ಸಪೋರ್ಟ್ ಲೆವೆಲ್ 2, ಸಪೋರ್ಟ್ ಲೆವೆಲ್ 3. ಅದರ ಮಾರ್ಕೆಟ್ ಪಿವೋಟ್ ಪಾಯಿಂಟ್ಸ್ ಇಂದ ಮೇಲ್ಗಡೆ ಇದ್ರೆ ಆ ಲೆವೆಲ್ಗಳನ್ನ R1 R2 R3 ಅಂತ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ಅನ್ನೋ ಡೇಟಾ ನಾನು ಇಲ್ಲೇ ಕೊಟ್ಟಿದ್ದೀನಿ, ಬೇಕಾದ್ರೆ ನೀವು ಇದನ್ನ ಪ್ರಯತ್ನ ಪಡಬಹುದು. ಓಕೆ, ಸೊ ಆಟೋಮೆಟಿಕಲಿ ಕ್ರಿಯೇಟ್ ಆಗೋದನ್ನ ಆಟೋಮೆಟಿಕಲಿ ಯೂಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಇದು ಇಂಟ್ರಾಡೇನಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ, ಇಟ್ಸ್ ನಾಟ್ ಅ ಲ್ಯಾಗಿಂಗ್. ಮತ್ತೆ ಇದು ಯಾಕೆ ಪವರ್ಫುಲ್ ಅಂತ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ಲುಕ್, ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಂಟ್ರಾಡೇನಲ್ಲಿ ಅಥವಾ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ, ಎಲ್ಲ ಟೈಮ್ ಫ್ರೇಮಲ್ಲಿ ವರ್ಕ್ ಆಗುತ್ತೆ. ಎಂಟ್ರಿ ಪ್ಲಾನಿಂಗ್ನ ಕ್ಲಾರಿಟಿ ಕೊಡುತ್ತೆ, ಯಾವುದೇ ರೀತಿ ಲ್ಯಾಗಿಂಗ್ ಅಲ್ಲ. ಇದು ಫಾರ್ಕಾಸ್ಟಿಂಗ್ ಟೂಲ್ ಇದೆ, ಯಾವುದೇ ರೀತಿ ರಿಯಾಕ್ಟಿಂಗ್ ಟೂಲ್ ಅಲ್ಲ. ಸೊ ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ನಾವೀಗ ಪ್ರಾಕ್ಟಿಕಲಿನೂ ಅರ್ಥ ಮಾಡ್ಕೋಣ, ಅದ್ರ ಜೊತೆಗೆ ಥಿಯರಿ ಪಾಯಿಂಟ್ ಆಫ್ ವ್ಯೂ ಕೂಡ ಮಿಕ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಮತ್ತೆ ಚಾರ್ಟಿಗೆ ಬಂದಿದ್ದೀವಿ. ಚಾರ್ಟ್ ಅಲ್ಲಿ ನೋಡ್ಕೊಳ್ತೀರಿ, ಇದು ಲೈಕ್ 9ನೇ ತಾರೀಕಿನ ಚಾರ್ಟ್ ಇದೆ. ಓಕೆ, ಈಗ 9ನೇ ತಾರೀಕಿನ ಮಾರ್ಕೆಟ್ ಆಲ್ರೆಡಿ ಟ್ರೇಡ್ ಆಗೋಗಿದೆ. ನಿಮಗೆ ಈಗ ನೆಕ್ಸ್ಟ್ ಡೇ ಟ್ರೇಡ್ ಮಾಡೋದಿದೆ. ಓಕೆ, ಲುಕ್ ಹಿಯರ್, ನೆಕ್ಸ್ಟ್ ಡೇ ಅಂದ್ರೆ ಅರೌಂಡ್ 12 ತಾರೀಕಿಗೆ, ಲೈಕ್ 3 ದಿನ ರಜೆ ಆದ್ಮೇಲೆ ನಿಮಗೆ ಆಲ್ರೆಡಿ ನೆಕ್ಸ್ಟ್ ಡೇ ಆವರೇಜ್ ಲೈಕ್ ಲೆವರೇಜ್ ಲೈನು, ರೆಸಿಸ್ಟೆನ್ಸ್, ಸಪೋರ್ಟ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ. ಸೊ ನೋಡ್ಕೊಳ್ತೀರಿ ಮಾರ್ಕೆಟ್ ಇಲ್ಲಿ ಪಿವೋಟ್ ಲೈನ್ ಆಗಿದ್ರೆ ದಿಸ್ ಇಸ್ ಆವರೇಜ್ ಆಫ್ ದ ಎಸ್ಟರ್ಡೇ 25,855. ಇದು ನಾನು ವಾಲ್ಯೂಮ್ ಚಾರ್ಟ್ ಕೂಡ ಹಾಕೊಂಡಿದ್ದೀನಿ. ಸೊ ಇನ್ ಕೇಸ್ ಏನಾದರೂ ಕೆಳಗಡೆ ಲುಕ್, ಕೆಳಗಡೆ ಲೆವೆಲ್ಸ್ ಕೂಡ ಕ್ರಿಯೇಟ್ ಆಗಿದೆ. ಇವು S1 ಅಂಡ್ S2 ಅಂಡ್ S3. ಮಾರ್ಕೆಟ್ ಇದರ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ನಾವೇನ್ ಥಿಂಕ್ ಮಾಡ್ತೀವಪ್ಪ ಅಂದ್ರೆ ಬೇರಿಶ್ ಪೊಸಿಷನ್ಸ್ ನ ಥಿಂಕ್ ಮಾಡ್ತೀವಿ. ದಿಸ್ ಇಸ್ ಕಾಮನ್ ಸೆನ್ಸ್, ವಾಟ್ ಯು ಅಪ್ಲೈ. ರಿಪೀಟ್ ಹಿಯರ್, ಇವಾಗ ನೀವು ಬೇರಿಶ್ ಥಿಂಕ್ ಮಾಡ್ತೀರಿ. ಸೊ ಸಪೋರ್ಟ್ 1ಗೆ ಮಾರ್ಕೆಟ್ ನಿಂತ್ಕೋಬೇಕು, ನಿಂತ್ಕೊಳ್ಳಿಲ್ಲ ಇಲ್ವಾ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ಇದ್ರೆ ನೀವೇನ್ ಮಾಡ್ತೀರಿ, ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಹೌದು ಮಾರ್ಕೆಟ್ ಕೆಳಗಡೆ ಹೋಗಬಹುದು, ಅಥವಾ S2 ಅಥವಾ S3 ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ದಿಸ್ ಇಸ್ ಆಫ್ ದ ಮಾರ್ಕೆಟ್. ಇಲ್ಲ ಮಾರ್ಕೆಟ್ ವಾಪಸ್ ನಿಮಗೆ ಇದೇ ಲೆವೆಲ್ನ S1 ಲೆವೆಲ್ನ ರೀಗೇನ್ ಮಾಡ್ಕೊಂಡ, ಲುಕ್ ರೀಗೇನ್ ಮಾಡ್ಕೊಂಡ, ಅಂಡ್ ಇವನ್ ವಾಲ್ಯೂಮ್ ಅಲ್ಲಿ ಕೂಡ ನಿಮಗೆ ಬಡ್ತಿ ಸಿಗ್ತಾ ಇದೆ. ರಿಪೀಟ್, ಬಡ್ತಿ ಸಿಗ್ತಾ ಇದೆ ಅಥವಾ ಜಾಸ್ತಿ ವಾಲ್ಯೂಮ್ ಕೂಡ ಬರ್ತಾ ಇದೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಈ ಲೆವೆಲ್ನ ಮಾರ್ಕೆಟ್ ಆಕ್ಯುಪೇಷನ್ ಮಾಡ್ತಾ ಇದೆ ಅಥವಾ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗುವ ಸೂಚನೆ ಶೋಕಾಸ್ ಮಾಡ್ತಾ ಇದೆ ಅಂತ ಅರ್ಥ. ಅವಾಗ ಟಾರ್ಗೆಟ್ ಏನ್ ಮಾಡಬಹುದು, ಆಬ್ವಿಯಸ್ಲಿ ನಿನ್ನೆ ಆವರೇಜ್ ಲೈನ್ ಬ್ಲೂ ಲೈಕ್ ಬ್ಲಾಕ್ ಲೈನ್ ಬಂದಿದೆಲ್ಲ ಪಿವೋಟ್ ಪಾಯಿಂಟ್, ಅದನ್ನ ನೀವು ಟಾರ್ಗೆಟ್ ಕೂಡ ಮಾಡ್ಕೋಬಹುದು. ಅಂಡ್ ಆ ದಿನ ಆಲ್ಮೋಸ್ಟ್ ಅಲ್ಲಿ ಬಂದು ಹೋಗಿದೆ. ಸೊ ಇದೇ ರೀತಿ ನೆಕ್ಸ್ಟ್ ಡೇ ಕೂಡ ನೋಡ್ಕೊಟ್ಟಿವ್. ನಾನು ನೆಕ್ಸ್ಟ್ ಡೇ ಟ್ರೇಡ್ ಮಾಡ್ತೀನಪ್ಪ ಅಂದ್ರೆ 13ನೇ ತಾರೀಕಿಗೆ ಮಾರ್ಕೆಟ್ 12 ತಾರೀಕಿಗೆ ಡೇಟಾ ಸಿಕ್ಕಿರುತ್ತೆ. ಹೈ, ಲೋ ಮತ್ತೆ ಕ್ಲೋಸ್ ಇದರ ಭಾಗಾಕಾರ ಅಥವಾ R1 R2 R3ಗಳ ಲೆಕ್ಕಗಳು ನಿಮಗೆ ಆಲ್ರೆಡಿ ತೋರಿಸಿದೀನಿ, ಅಥವಾ S1 S2 S3 ಲೆಕ್ಕಗಳು ನೋಡಿರ್ತಿಲ್ಲ, ಆಟೋಮೆಟಿಕ್ಲಿ ತಾನೇ ಬರುತ್ತೆ. ನೀವೇನ್ ನೆಸರಿ ಇಲ್ಲ ಡ್ರಾ ಮಾಡಿ ಇಟ್ಕೊಳ್ಳೋದು, ಕ್ರಿಯೇಟ್ ಆಗಿರುತ್ತೆ. ಸುಮ್ಮನೆ ಏನ್ ಮಾಡ್ತೀರಿ, ಬಂದ ಮೇಲೆ ಲುಕ್ ನಾನೇ ಹೇಳ್ಕೊಟ್ಟಿದ್ದೀನಪ್ಪ ಅಂದ್ರೆ ನಿನ್ನೆಯ ಟೋಟಲ್ ಪ್ಲಸ್ ಆರ್ ಮೈನಸ್ ಮಾಡಿದ ಆವರೇಜ್ ಲೈನ್ಗಳ ಮೇಲ್ಗಡೆ ಏನೋ ಟ್ರೇಡ್ ಆಗ್ತಾರೆ, ಬುಲಿಶ್ ಪೊಸಿಷನ್ ತಗೊಳ್ತೀರಿ. ಮಾರ್ಕೆಟ್ ಓಪನಿಂಗ್ ಗ್ಯಾಪ್ ಅಪ್ ಏನೋ ಆಯ್ತು, ಬಂದ ಕೆಳಗಡೆ ಆವರೇಜ್ ಲೈನ್ ಹತ್ರ ಪಿವೋಟ್ ಪಾಯಿಂಟ್ ಹತ್ರ ಬಂದಿದೆ. ಇಲ್ಲಿ ನಿಮ್ಗೆ ಏನ್ ಮಾಡ್ತಾ ಇದೆ, ಯಾವುದೇ ರೀತಿ ಬ್ರೇಕ್ ಡೌನ್ ಶೋಕಾಸ್ ಮಾಡ್ತಾ ಇಲ್ಲ. ಅದು ಬ್ರೇಕ್ ಡೌನ್ ಮಾಡಿದ್ರು ಕೂಡ ಫಾಲೋ ಥ್ರೂ ಕೊಡ್ತಾ ಇಲ್ಲ. ಸೊ ಇವಾಗ ಮಾರ್ಕೆಟ್ ನಿಮ್ಗೆ ಹೈಯರ್ ಲೋ ಸ್ಟ್ರಕ್ಚರ್ ಕೊಡ್ತಾ ಇದೆ. ಅದು ನಿಮ್ಮ ಆವರೇಜ್ ಆಫ್ ದ ಎಸ್ಟರ್ಡೇ. ಅವರೇಜ್ ಪಾಯಿಂಟ್ ಆಫ್ ವ್ಯೂ ಕೊಡ್ತಾ ಇದೆ ಅಂದ್ರೆ ಇಲ್ಲಿ ಬುಲ್ಲಿಶ್ ಪೊಸಿಷನ್ ನೀವು ತಗೊಳ್ಳೋಕೆ ಸಖ್ಯ ಇದೆ ಅಥವಾ ತಗೋಬಹುದು ಅಂತ ಅರ್ಥ. ಸೊ ಡಿ ಹೈಗೆ ಅಥವಾ R1 R2ಗಳನ್ನ ನೀವು ಟಾರ್ಗೆಟ್ ಮಾಡ್ಕೋಬಹುದು. ಅದನ್ನೇ ಮಾರ್ಕೆಟ್ ನಮ್ಗೆ ಹೇಳ್ಕೊಡ್ತಾ ಇರುತ್ತೆ. ದ ಸೇಮ್ ಟೈಮ್ ಮಾರ್ಕೆಟ್ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳಿ. ಮಾರ್ಕೆಟ್ ನೀವು ಅನ್ಕೊಂಡ್ರಿ ಹೌದು ಸರ್ ವಾಲ್ಯೂಮ್ ಬಂದಿದೆ, ಇಲ್ಲೂ ಕೂಡ ನೋಡ್ಕೋತೀರಿ ವಾಲ್ಯೂಮ್ ಬಂದಿದೆ ಅಂಡ್ ಮಾರ್ಕೆಟ್ ಕೂಡ ನೀಟ್ ಆಗಿದ್ದು ನಮ್ಮ ಆವರೇಜ್ ಪಾಯಿಂಟ್ಗೆ ಅಥವಾ ಪಿವೋಟ್ ಪಾಯಿಂಟ್ಗೆ ಸಿಕ್ಕಿದೆ ಅಂತ ನೀವು ಎಂಟ್ರಿ ಇಲ್ಲಿ ತಗೊಂಡ್ರಿ ಅಂದ್ರೆ ವೆರಿ ನೈಸ್. ಸೊ ಮಾರ್ಕೆಟ್ ಮತ್ತೆ ಇದೇ ರೀತಿ ಕಂಡೀಷನ್ ಆಗುತ್ತಾ ಅನ್ನೋದಕ್ಕೆ ನಾನೇನ್ ಮಾಡ್ತೀನಪ್ಪ ಅಂದ್ರೆ ವಾಲ್ಯೂಮ್ ಕಾನ್ಸೆಪ್ಟ್ ನೋಡ್ಕೋತೀನಿ. ಮತ್ತೆ ಹೈಯರ್ ಲೋ ಆದ್ಮೇಲೆ ಮಾರ್ಕೆಟ್ ಇಲ್ಲಿಂದ ವಾಲ್ಯೂಮ್ ಇದ್ದಿದ್ದು ಇಲ್ಲಿ ಸಡನ್ಲಿ ಗಾಯವಾಗಿದೆ ಅಥವಾ ಇಲ್ವೇ ಇಲ್ಲ. ಸೊ ಇಲ್ಲಿ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಕಾಶಿಯಸ್ ಬರಲಿ ಸರ್, ಇದು ಅಲ್ಲ ಮಾರ್ಕೆಟ್ ಯಾಕೋ ವಾಲ್ಯೂಮ್ ನ ಡಲ್ ತೋರಿಸ್ತಾ ಇದೆ, ಏನೋ ಪಿವೋಟ್ ಪಾಯಿಂಟ್ಸ್ ಮೇಲೆ ಇದೆ ಅಂತ ತಗೊಂಡಿದೀವಿ. ಬಿಕಾಸ್ ಅವರೇಜ್ ಆಫ್ ದ ಪ್ರೈಸ್ ಇದ್ರೆ ತಗೊಳ್ತೀವಿ, ಬುಲಿಶ್ ಪೊಸಿಷನ್ ತಗೊಳ್ತೀವಿ. ಈಗ ಸ್ವಲ್ಪ ಪೊಸಿಷನ್ ನ ಸ್ವಲ್ಪ ನೀವು ಹಲ್ಕಾ ಮಾಡಬೇಕು ಅಥವಾ ತೆಗಿಬೇಕು ಅನ್ನೋ ಸ್ಥಿತಿ ಇದೆ, ಅಥವಾ ಯು ಹ್ಯಾವ್ ಟು ರಿಮೂವ್. ಸೊ ಈಗ ಮಾರ್ಕೆಟ್ ಮಾಡ್ಕೋತೀರಿ, ನೋಡ್ಕೋತೀರಿ, ಮತ್ತೆ ಮಾರ್ಕೆಟ್ ಅದೇ ಜಾಗಕ್ಕೆ ಬಂದಿದೆ. ಸೊ ಜಾಗಕ್ಕೆ ಬಂದ್ಬಿಟ್ಟು ಲುಕ್ ವಾಲ್ಯೂಮ್ ಕೂಡ ರೈಸಿಂಗ್ ಕಾಣ್ತಾ ಇದೆ. ರೈಸಿಂಗ್ ಕಾಣ್ತಾ ಇದ್ದು ಅದನ್ನ ಬ್ರೇಕ್ ಡೌನ್ ಕೂಡ ಮಾಡ್ಕೊಂಡ. ಬ್ರೇಕ್ ಡೌನ್ ಮಾಡ್ಕೊಳ್ಳುವಾಗ ನಿಮಗೆ ವಾಲ್ಯೂಮ್ ಕಥೆಗಳು ಏನಿದ್ವು,
ಸೆಲ್ಲಿಂಗ್ ವಾಲ್ಯೂಮ್ ಏರಿತ್ತು ಆ್ಯಂಡ್ ಇವಾಗ ಬ್ರೇಕ್ ಡೌನ್ ಕೂಡ ಆಗಿತ್ತು ಆ್ಯಂಡ್ ಮಾರ್ಕೆಟ್ ನೀಟಾಗಿ ಹೋಗಿದೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಅಥವಾ ನಿಮ್ಗೆ ಹೇಳಿದ್ದೀನಿ, ಸೊ ಟೆಲಿಗ್ರಾಮಲ್ಲಿ ನಾನು ಇದೇ ಲೆವೆಲ್ನ ನಿಮಗೆ ಪೋಸ್ಟ್ ಕೂಡ ಮಾಡಿದ್ದೆ. ಹೋಗಿ ಇದನ್ನ ಈ ದಿನದ್ದು ನೀವು ಚಾರ್ಟ್ನ ಅಥವಾ ಡೇಟಾನ ಹೋಗಿ ನೋಡ್ಕೋಬಹುದು 13ನೇ ತಾರೀಕಿಗೆ. ಲೈಕ್ ನಾನು ಅವಾಗ ನಿಮಗೆ ಸ್ಪಾಟ್ ಆಂಗಲ್ ಇಂದ ಪೋಸ್ಟ್ ಮಾಡಿದ್ದೆ ಮಾರ್ಕೆಟ್ ಕೆಳಗಡೆ ಹೋಗೋದ್ ಬಗ್ಗೆ. ಮಾರ್ಕೆಟ್ ಕೂಡ ಹೋದ. ಸೊ ಲುಕ್ ಅಟ್ ಹಿಯರ್, ಅವರೇಜ್ ಲೈನ್ ಕೆಳಗಡೆ ಬ್ರೇಕ್ ಆದ್ಮೇಲೆ ಕ್ಲಿಯರ್ ಕ್ಯಾಂಡಲ್ ಸಿಕ್ಕ ಮೇಲೆ S1 ಟಾರ್ಗೆಟ್ ಮಾಡ್ಕೋಬಹುದು, ಅಥವಾ ಇದು ಬ್ರೇಕ್ ಆದ್ರೆ S2 ಟಾರ್ಗೆಟ್ ಮಾಡ್ಕೋಬಹುದು. ಅದೇ ರೀತಿ ಬಂತ ಇಲ್ವಾ ನೋಡ್ಕೊಳ್ತೀರಿ. ಎಸ್ ಆಫ್ ಕೋರ್ಸ್. ಅಂಡ್ ಮಾರ್ಕೆಟ್ S1 ಹತ್ರ ಸಪೋರ್ಟ್ ತಗೊಂಡಿದೆ. ಆವಾಗ ವಾಲ್ಯೂಮ್ ಕೂಡ ರೈಸ್ ಅಪ್ ತೋರಿಸ್ತಾ ಇದ್ರ ನೀವೇನ್ ಮಾಡ್ಬೋದು, ಒಂದು ಬ್ರೇಕ್ಔಟ್ ಅಲ್ಲಿ ಎಂಟ್ರಿ ತಗೊಂಡು ಸ್ಮಾಲ್ ಎಸ್ ಎಲ್ ಇಟ್ಕೊಂಡು, ಓಕೆ ಈ ಲೆವೆಲ್ ಅರ್ಲಿಯರ್ ಲೆವೆಲ್ ನಿಮಗೆ ಏನಿತ್ತು ಸಪೋರ್ಟ್ ತರ ಕೆಲಸ ಮಾಡ್ತಾ ಇತ್ತು, ಬ್ರೇಕ್ ಡೌನ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತಾ, ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ನೀವು ಮಾಡ್ಕೋಬಹುದು. ದಿಸ್ ಇಸ್ ವಾಟ್ ಯು ಡೂ. ಓಕೆ, ಸೊ ಎನಿವೇ ಲುಕ್ ಹಿಯರ್, ಮತ್ತೆ ಮಾರ್ಕೆಟ್ ಈ ದಿನ 14ನೇ ತಾರೀಕಿಗೆ ಎಕ್ಸಾಕ್ಟ್ಲಿ ಅವರೇಜ್ ಆಫ್ ಎಸ್ಟರ್ಡೇ ಈ ಪ್ಯೂರ್ ಪಾಯಿಂಟ್ ಹೆಂಗ್ ಬಂತು ಅಂತ ನಿಮ್ಗೆ ಗೊತ್ತಾಯ್ತು. ಲುಕ್ ಹಿಯರ್, ಈ ದಿನದ್ದು ಹೈ ಲೋ ಕ್ಲೋಸ್ ಭಾಗಾಕಾರ ಮಾಡ್ಕೊಂಡ್ರೆ ಈ ಪ್ಯೂರ್ ಲೈನ್ ಬರುತ್ತೆ. ಓಕೆ, ಮಾರ್ಕೆಟ್ ಇದ್ರ ಹತ್ರನೇ ಟ್ರೇಡ್ ಆಗ್ತಾ ಇದ್ರೆ ಅವಾಯ್ಡ್ ಮಾಡ್ತೀರಿ. ನಮಗ್ ಬೇಕಾಗಿರೋದು ಐದರ್ ಮಾರ್ಕೆಟ್ ಕೆಳಗಡೆ ಅಥವಾ ಮೇಲ್ಗಡೆ. ಸೊ ಮಾರ್ಕೆಟ್ ಇದರ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಶುರು ಮಾಡ್ತಾನ ನೋಡೋಣ. ಸೈಡ್ವೇ ಇದೆ, ಬಟ್ ಕ್ಲಾರಿಟಿ ಕೊಟ್ಟಿರೋದು ಆಲ್ಮೋಸ್ಟ್ ಇಲ್ಲಿದೆ. ಓಕೆ, ಡೇ ಹೈ ಕೂಡ ಬ್ರೇಕ್ ಇದೆ. ನಾನು ನಿಮ್ಗೆ ಒಂದು ಕಾನ್ಸೆಪ್ಟ್ ಕೂಡ ಕಲಿಸ್ಕೊಟ್ಟಿದ್ದೀನಿ. ಲುಕ್ ಡೇ ಹೈ ಬ್ರೇಕ್ ಆದ್ರೆ ಪಾಸಿಟಿವ್ ನ ನೀವು ಪೊಸಿಷನ್ ತಗೋಬಹುದು. ವಿತ್ ದಟ್ ವಾಲ್ಯೂಮ್ ಕೂಡ ನಿಮಗೆ ಸಪೋರ್ಟ್ ಕೊಡ್ತಾ ಇತ್ತು ಅಂದ್ರೆ ಬಾಟಮ್ ಅಲ್ಲಿ. ಹೌದು, ಇದರ ಆಂಗಲ್ ಇಂದ ನಾವು ಎಂಟ್ರಿ ತಗೊಳ್ತೀವಿ ಅಂದ್ರೆ ಲುಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ತಗೊಂಡಿದ್ರಿ 25,830, ಟಾರ್ಗೆಟ್ ಮಾಡ್ತೀವಿ 25,920 ಹತ್ರ. ಇಲ್ಲ ಅದರ ಮುಂದೆ ಏನಾದ್ರು ವಾಲ್ಯೂಮ್ ಏನಾದ್ರು ಸಡನ್ಲಿ ಡಲ್ ಆದ್ರೆ ಅವಾಯ್ಡ್ ಮಾಡ್ತೀರಿ. ಲುಕ್ ಇಲ್ಲಿ ಎಂಟ್ರಿ ತಗೊಂಡಿದ್ರಿ ಅಂತ ತಿಳ್ಕೋಣ. ಎಸ್ ತಗೊಂಡಿದೀವಿ. ಆಮೇಲೆ ವಾಲ್ಯೂಮ್ ಇದರ ಜೊತೆಗೆ ನೋಡ್ಕೊಳ್ಳಿ ಸಡನ್ಲಿ ಡಲ್ ಆಯ್ತು. ಸೊ ಸಮಥಿಂಗ್ ಈಸ್ ನಾಟ್ ಆಕ್ಚುಲಿ ಹ್ಯಾಪನಿಂಗ್ ವಿತ್ ದ ಮಾರ್ಕೆಟ್. ಸೊ ವಾಪಸ್ ಮಾರ್ಕೆಟ್ ಅದೇ ಹತ್ರ ಬರ್ಬೇಕಾದ್ರೆ ಲುಕ್ ಮತ್ತೆ ಪಿವೋಟ್ ಪಾಯಿಂಟ್ಸ್ ಹತ್ರ ಬಂತು, ಇಲ್ಲಿ ಎಂಟ್ರಿ ತಗೊಂಡಿದ್ರೆ ವಾಪಸ್ ಇಲ್ಲಿ ಕ್ಯಾಂಡಲ್ಗಳನ್ನ ನೋಡ್ತಾ ವಾಲ್ಯೂಮ್ ಯಾಕೋ ಡಲ್ ಹೊಡಿತಾ ಇದೆ. ಸೊ ವಾಲ್ಯೂಮ್ ಡಲ್ ಹೊಡಿತಾ ಇದೆ ಅಂದ್ರೆ ತಿಳ್ಕೊಂಬಿಡಿ ಮಾರ್ಕೆಟ್ ಯಾಕೋ ಲೈಕ್ ಫಾಲೋ ಥ್ರೂ ಕೊಡೋದಿಲ್ಲ, ಫೇಕ್ ಮಾಡ್ತಾನೆ ಅಥವಾ ಫೇಲ್ ಮಾಡ್ತಾನೆ ತಿಳ್ಕೊಳ್ತಾ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗ್ಬೋದು, ಅಥವಾ ಈ ಲೆವೆಲ್ ನ ಮಾರ್ಕೆಟ್ ವಾಪಸ್ ಬ್ರೇಕ್ ಡೌನ್ ಮಾಡ್ತಾನ ಸೆಲ್ ಕಡೆ ಅಂತ ತಿಳ್ಕೊಳ್ಳಿಕ್ಕೆ ವೇಟ್ ಮಾಡ್ತೀರಿ. ಸೊ ಲೆಟ್ಸ್ ಪುಟ್ ಹಿಯರ್. ಸೊ ಮಾರ್ಕೆಟ್ ಬ್ರೇಕ್ ಡೌನ್ ಆಯ್ತು, ಕ್ಲಿಯರ್ ಆಗಿದೆ ಅಂಡ್ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಅಲ್ಲೇ ಸಿಕ್ಕಿದೆ. ಇನ್ಕ್ರೀಸ್ ಅಲ್ಲಿ ಸಿಕ್ಕಿದ್ದು ನೀವೇನ್ ಮಾಡ್ತೀರಿ, ಹೌದು ನಾನು ಎಂಟ್ರಿ ತಗೋಬಹುದು. ಈ ದಿನ ಕೂಡ ನಾವು ಲೈವ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ವಿ. ಹೋಗಿ ನೀವು ಬೇಕಾದ್ರೆ ಈ ದಿನದ್ದು 14 ತಾರೀಕದ್ದು ಲೈವ್ ಟ್ರೇಡಿಂಗ್ ಕೂಡ ನಾವು ಮಾಡಿದೀವಿ. ಇಲ್ಲಿ ಎಂಟ್ರಿನೂ ತಗೊಂಡಿದ್ವಿ, ಹೋಗಿ ಚೆಕ್ ಮಾಡ್ಕೋತ್ರಿ. ಅಂಡ್ ಮಾರ್ಕೆಟ್ ಕೂಡ ಬಿತ್ತು. ಓಕೆ, ಲುಕ್ ಅಟ್ ದಟ್. ಹೌದು, ಸೊ ಇಲ್ಲಿ ನಾವು ಏನ್ ಪಾಯಿಂಟ್ ಆಫ್ ಯೂಸ್ ಮಾಡಿದ್ವಿ, ಕ್ಲಿಯರ್ ಕ್ಯಾಂಡಲ್ ಬ್ರೇಕ್ ಡೌನ್. ಹೌದು, ಅದ್ರ ಜೊತೆಗೆ ಮಾರ್ಕೆಟ್ ನಲ್ಲಿ ಲೈಕ್ ಆವರೇಜ್ ದಟ್ ಇಸ್ ಪಿವೋಟ್ ಪಾಯಿಂಟ್ ನ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ನಾವು ಬೇರಿಷ ಪೊಸಿಷನ್ ತಗೊಳ್ತೀವಿ ಅಂತಿದೆ. ಈಗ ಇಂಟ್ರಾಡೇ ನಲ್ಲಿ ಇದನ್ನ ನಾವು ಯೂಸ್ ಮಾಡಲಿಲ್ಲ ಅಂತ ತಿಳ್ಕೊಡು. ಓಕೆ, ಇಂಟ್ರಾಡೇ ಯೂಸ್ ಮಾಡಲಿಲ್ಲ ಅಂದ್ರೆ ಯಾವ ಲೆವೆಲ್ ಅಲ್ಲಿ ಯಾಕೆ ತಗೊಳ್ತೀನಿ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಲುಕ್ ಹಿಯರ್, ಐ ವಿಲ್ ಹೈಡ್ ಇಟ್. ಹೈಡ್ ಮಾಡಿದೆ. ಇಲ್ಲಿ ತಗೊಳ್ಳಿಕ್ಕೆ ನನಗೆ ಏನೋ ಒಂದು ಲೈಕ್ ಬೇಸ್ ಇರಲಿಲ್ಲ ಅಥವಾ ನನಗೆ ಸಪೋರ್ಟಿಂಗ್ ಪಾಯಿಂಟ್ ಇರಲಿಲ್ಲ. ಈಗ ನಾನು ಇದನ್ನ ಅವರೇಜ್ ಲೈಕ್ ಪಿವೋಟ್ ಪಾಯಿಂಟ್ ಹಾಕೊಂಡ್ಮೇಲೆ ಹೌದು ಎವರೇಜ್ ಲೈನ್ ಕೆಳಗಡೆ ಹೋಗ್ತಾ ಇದೆ, ಅದಕ್ಕೋಸ್ಕರ ಟ್ರೇಡ್ ಮಾಡಬಹುದು. ಒಂದು ಆಕ್ಚುಲಿ ನಿಮಗೆ ಒಂದು ಬೇಸ್ ಪಾಯಿಂಟ್ ಬರುತ್ತೆ, ಆ ಬೇಸ್ ಪಾಯಿಂಟ್ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಬಹುದು. S1 ವರೆಗೂ ಟಾರ್ಗೆಟ್ ಮಾಡಬಹುದು, ಟಾರ್ಗೆಟ್ ಬರುತ್ತೆ, ಸ್ಟಾಪ್ ಲಾಸ್ ಬರುತ್ತೆ, ಎಂಟ್ರಿ ಸಿಗುತ್ತೆ. ಇವೆಲ್ಲ ಪಾಯಿಂಟ್ಗಳು ಯೂಸಿಂಗ್ ದ ಪಿವೋಟ್ ಪಾಯಿಂಟ್ ಸಿಗ್ತಾ ಇದೆ. ಅಂಡ್ ನೋಡ್ಕೋತೀರಿ ಮಾರ್ಕೆಟ್ ನೀಟಾಗಿ ಅರೌಂಡ್ S1 ವರೆಗೂ ಬಂದು ಕ್ಲೋಸ್ ಆಯ್ತು. ಇದು ನೆಕ್ಸ್ಟ್ ಡೇ ಟ್ರೇಡ್ ಮಾಡ್ಬೇಕಾದ್ರೆ ವಾಪಸ್ ಚೆಕ್ ಮಾಡ್ಕೊಳ್ತೀರಿ. ಸೊ ಈ ದಿನ ನೋಡ್ಕೊಳ್ತೀರಿ ಮಾರ್ಕೆಟ್ 16ನೇ ತಾರೀಕಿಗೆ ಮಾರ್ಕೆಟ್ ಆವರೇಜ್ ಆಫ್ ದ ಎಸ್ಟರ್ಡೇ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ, ಬುಲಿಶ್ ಪೊಸಿಷನ್ ತಗೊಳ್ತೀರಿ. ಅದ್ರ ಜೊತೆಗೆ ಸೆಲ್ಲಿಂಗ್ ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ, ಬುಲಿಶ್ನೆಸ್ ಏರ್ತಾ ಇದೆ. ಸೊ ಆಬ್ವಿಯಸ್ಲಿ ಡೇ ಹೈ ಬ್ರೇಕ್ ಆದ್ಮೇಲೆ ನೀವು ಬುಲಿಶ್ ಪೊಸಿಷನ್ ತಗೊಳ್ತೀರಿ ಅಂಡ್ R1 R2 ಗಳನ್ನ ಟಾರ್ಗೆಟ್ ಮಾಡ್ತೀರಿ. ಲೆಟ್ಸ್ ಸಿ ಇದು ಹೋಗಿದೆಯಾ, ಹೌದು ಹೋಗಿದೆ. ಕ್ಲಿಕ್ ಹಿಯರ್ ಅಂಡ್ ಚೆಕ್, ಹೋಗಿದೆ. ಓಕೆ, ಆಮೇಲೆ ನೀವು ಅಬ್ಸರ್ವೇಷನ್ ಮಾಡ್ತೀರಿ R1 ಆದ್ಮೇಲೆ R2 ಹತ್ರ ಹೋಗಿದೆ, ಮಾರ್ಕೆಟ್ ಶಾಂತವಾಗಿದೆ, ಅಲ್ಲಿಂದ ರಿವರ್ಸ್ ಆಗಿದೆ. ಇಲ್ಲಿ ನೀವು ಬುಕ್ ಮಾಡೋ ಪಾಯಿಂಟ್ ಏನು, R1 R2 ನ ಬುಕ್ ಮಾಡಬೇಕು, ಇಲ್ಲ ಟ್ರೇಲಿಂಗ್ SL ಮೇಂಟೈನ್ ಮಾಡಬೇಕು. ಸೊ ಇಲ್ಲಿ ಎಂಟ್ರಿ ತಗೊಳ್ತೀರಪ್ಪ ಅಂದ್ರೆ SL ಇಟ್ಕೋಬೇಕು. ಎಲ್ಲವನ್ನು ಇದು ಪಿವೋಟ್ ಪಾಯಿಂಟ್ಸ್ ನಿಮಗೆ ಮಾಡಿಕೊಡ್ತಾ ಇದೆ. ಅದ್ರ ಜೊತೆಗೆ ಲೈಕ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವಾಲ್ಯೂಮ್ಸ್ ಕೂಡ. ಇದ್ರ ಜೊತೆಗೆ ಯೂಸೇಜ್ ಏನೇನ್ ಮಾಡ್ತೀರಪ್ಪ ಅಂದ್ರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿದ್ದು ಲುಕ್ಯ, ನೀವು ಯಾವಾಗಲೂ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ರೆ ಇನ್ ದ ಮನಿ ಆಪ್ಷನ್ಸ್ ನ ಬೈ ಮಾಡ್ತೀರಿ. ದಟ್ ಇಸ್ 0.6 to 0.8 ಡೆಲ್ಟಾ. ಓಕೆ, ಇನ್ ದ ಮನಿ ಆಪ್ಷನ್ಸ್ ಚಾಯ್ಸ್ ಮಾಡ್ತೀರಿ. ಅಂಡ್ ಈವನ್ ಥೀಟಾ ಪಾಯಿಂಟ್ ಆಫ್ ವ್ಯೂ, ನಾಳೆ ಮಾರ್ಕೆಟ್ ಎಕ್ಸ್ಪೈರ್ ಇದೆ ಅಂದ್ರೆ ನೆಕ್ಸ್ಟ್ ಮಂತ್ ಆಪ್ಷನ್ ನ ಚಾಯ್ಸ್ ಮಾಡ್ತೀರಿ. ದಟ್ಸ್ ಹೌ ಯು ಡೂ. ಓಕೆ, 20 ಜನವರಿ ಎಕ್ಸ್ಪೈರ್ ಇದೆ, ನೀವೇನ್ ಮಾಡ್ತೀರಿ 27 ಜನವರಿ ಎಕ್ಸ್ಪೈರ್ ನ ಯೂಸ್ ಮಾಡಿದ್ರೆ
ಆಬ್ವಿಯಸ್ಲಿ ಥೀಟಾ ಡಿಕೆಯಿಂದ ಆಗುವ ಪ್ರಾಬ್ಲಮ್ನ ಅವಾಯ್ಡ್ ಮಾಡ್ತೀರಿ. ಸೊ ಇದರ ಬಗ್ಗೆ ಯೂಸ್ ಮಾಡ್ತಾ ಮಾಡ್ತಾ ಪೊಸಿಷನ್ಸ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಕೆಲವೊಂದು ಸಿಮ್ಯುಲೇಷನ್ ನೋಡೋಣ. ಮಾರ್ಕೆಟ್ ಇವತ್ತು ಏನಾಗಿದೆ ಅಂದ್ರೆ ಗ್ಯಾಪ್ ಅಪ್ ಓಪನ್ ಆಗಿದೆ, ಆವರೇಜ್ ಆಫ್ ದ ಎಸ್ಟರ್ಡೇ ಮೇಲೆಗಡೆ ಟ್ರೇಡ್ ಆಗ್ತಾ ಇದೆ. ನಮಗೇನು ಗೊತ್ತು ಇದರ ಮೇಲೆಗಡೆ ಟ್ರೇಡ್ ಆಗ್ತಾ ಇದೆ, ಬುಲಿಶ್ ಪೊಸಿಷನ್ ತಗೋತೀವಿ, ಬಟ್ ಮಾರ್ಕೆಟ್ ಬೇರಿಶ್ ಕ್ಯಾಂಡಲ್ಸ್ಗಳಿದೆ, ಇದರ ಕೆಳಗಡೆ ಹೋದ್ರೆ ನಾವು ಸೆಲ್ ತಗೊಳ್ತೀವಿ ಅನ್ನೋದು ಅಟ್ಲೀಸ್ಟ್ ನಿಮ್ಮ ತಲೆ ಒಳಗಡೆ ಇರಲಿ. ಓಕೆ, ಲೆಟ್ಸ್ ಸಿ ಹಿಯರ್ ವಾಟ್ ವಿಲ್ ಹ್ಯಾಪನ್. ಓಕೆ, ಮಾರ್ಕೆಟ್ ಪಿವೋಟ್ ಪಾಯಿಂಟ್ ನ ಬ್ರೇಕ್ ಡೌನ್ ಮಾಡ್ಕೊಂಡ ಮೇಲೆ ನಿಮಗೆ ಮಾರ್ಕೆಟ್ ಕ್ಲಿಯರ್ ಬ್ರೇಕ್ ಡೌನ್ ಕೊಟ್ಟಿದೆ. ಆಮೇಲೆ ಇವನ್ ಸೆಲ್ಲಿಂಗ್ ವಾಲ್ಯೂಮ್ ಕೂಡ ಅಥವಾ ಬಾಯಿಂಗ್ ವಾಲ್ಯೂಮ್ ನ ಕಂಪ್ಯಾರಿಸನ್ ಮಾಡ್ಕೊಳ್ತೀರಿ. ಹೌ ಇಟ್ ವಿಲ್ ಪ್ಲೇ ರೌಂಡ್ ಹಿಯರ್. ಓಕೆ, ಇಲ್ಲಿ ಎಲ್ಲಿ ಟ್ರೇಡ್ ತಗೊಳ್ತೀನಿ ಅಥವಾ ಯಾವ ರೀತಿ ಪ್ಲಾನ್ ಇರುತ್ತೆ ಅನ್ನೋದನ್ನ ಲೈವ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಎನಿವೆ ಮಾರ್ಕೆಟ್ ನನಗೆ ಈಗ ಮೇಲ್ಗಡೆ ಬಂದಿದೆ, ನಿಮ್ ಕಣ್ಣಿಗೂ ಕಾಣ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಬಟ್ ಪ್ರೊವೈಡೆಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಮಿಸ್ ಮಾಡಿದಿರಿ, ದಟ್ ಇಸ್ ವಾಲ್ಯೂಮ್ ಹಿಯರ್. ವಾಲ್ಯೂಮ್ ಬರ್ತಾ ಕಮ್ಮಿ ಆಗ್ತದೆ ಹೊರತು ಏರ್ತಾನು ಇಲ್ಲ. ಸೊ ಈ ಬಾಯಿಂಗ್ ಪೊಸಿಷನ್ ಸ್ವಲ್ಪ ರಿಸ್ಕಿ ಆಗಿರಬಹುದು ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ. ಸೊ ಬಾಯಿಂಗ್ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಓಕೆ, ಲುಕ್ ಹಿಯರ್, ಸಡನ್ಲಿ ಮಾರ್ಕೆಟ್ ನಿಮ್ಗೆ ರೆಡ್ ಕ್ಯಾಂಡಲ್ ಮಾಡ ಸಡನ್ಲಿ ವಾಲ್ಯೂಮ್ ಈಗ ಪಾಪಪ್ ಆಯ್ತು. ಕ್ಯಾಂಡಲ್ ಕೂಡ ಸಾಕಷ್ಟು ಚೆನ್ನಾಗಿದೆ. ಓಕೆ, ಇಲ್ಲಿ ಕ್ಯಾಂಡಲ್ ದೊಡ್ಡದಿರೋ ಕಾರಣದಿಂದ ಲೈಕ್ ಈವನ್ ನಾನು ಎಂಟ್ರಿ ತಗೊಳ್ತೀನಿ ಅಂದ್ರೂ ಕೂಡ ನಮ್ಗೆ ಹಾರ್ಡ್ಲಿ ಟಾರ್ಗೆಟ್ ಇಲ್ಲಿ ಸಿಗ್ತಾ ಇದೆ. ಸೊ ಎನಿವೆ ಎಂಟ್ರಿ ತಗೊಂಡಿದೀವಿ ಅಂತ ತಿಳ್ಕೊಳ್ಳೋಣ, SL ಇಲ್ಲಿ ಇಟ್ಟಿದೀವಿ ಅಂತ ತಿಳ್ಕೊಳ್ಳೋಣ. ಇದರ ಬೇಸಿಸ್ ಮೇಲೆ ಥಿಂಕ್ ಶುರು ಮಾಡೋಣ. ಓಕೆ, ಮಾರ್ಕೆಟ್ ನಮ್ಮ ಟಾರ್ಗೆಟ್ ವರೆಗೂ ಬರ್ತಾನ? ಎಸ್, ಇಟ್ಸ್ ಅಫ್ ಕೋರ್ಸ್ ಸೂಪರ್. ಆಮೇಲೆ ವಾಲ್ಯೂಮ್ ಕೂಡ ಬಂದಿದೆ. ಇಲ್ಲಿವರೆಗೂ ನೀವೇನ್ ಮಾಡಿದ್ರಿ ಅದು ನೀಟ್ ಇದೆ. ಸೊ ಅಟ್ ಲೀಸ್ಟ್ ಇಲ್ಲಿ 1:1 ವರ್ಕ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಈಗ ಪ್ರಾಫಿಟ್ ಬುಕ್ ಮಾಡ್ಬಿಡೋಣ, ಬಿಕಾಸ್ ಡೇ ಹೈ ಇದೆ. ಇಲ್ಲಾಂದ್ರೆ ಟ್ರೇಲಿಂಗ್ SL ಮೇಂಟೈನ್ ಮಾಡ್ಕೊಳ್ತೀರಿ ಅಟ್ ದ ಕಾಸ್ಟ್. ಓಕೆ, ಲೆಟ್ಸ್ ಪ್ಲೇ ಅಗೈನ್ ವಾಟ್ ವಿಲ್ ಹ್ಯಾಪನ್. ಓಕೆ, ಡೇ ಹೈದಿಂದ ಮಾರ್ಕೆಟ್ ರಿಜೆಕ್ಟ್ ಆಗ್ತಾ ಇದೆ ಅಂಡ್ ಕೆಳಗಡೆ ಬರ್ತಾ ಇದೆ ಅಂಡ್ ಮೇಲ್ಗಡೆ ನಂಗೆ R1 R2 ಇದೆ. ಮಾರ್ಕೆಟ್ ಬೈ ಮಿಸ್ಟೇಕ್ ಹೋಗ್ಬೋದಿತ್ತು ಇನ್ ಕೇಸ್ ಇದನ್ನ ಟ್ರೇಲ್ ಮೇಂಟೈನ್ ಮಾಡ್ತಾ ಇದ್ರೆ. ಎನಿವೇ ಟ್ರೇಲ್ ಮೇಂಟೈನ್ ಮಾಡಿದ್ರು ಅಥವಾ ಪ್ರಾಫಿಟ್ ಬುಕ್ ಮಾಡಿದ್ರು ನಿಮಗೆ ಬಿಟ್ಟಿರುತ್ತೆ, ಬೇಸ್ಡ್ ಆನ್ ಯುವರ್ ರಿಸ್ಕ್ ರಿವಾರ್ಡ್. ಓಕೆ, ಲೆಟ್ಸ್ ಸಿ ಮಾರ್ಕೆಟ್ ಏನೇನು ಮಾಡ್ತಾ ಇದೆ. ಲುಕ್, ಮಾರ್ಕೆಟ್ ಇಲ್ಲಿ ಯಾಕೋ ನನಗೆ ಡಲ್ ಹೊಡಿತಾ ಇದೆ ಅಂತ ಅನ್ಸುತ್ತೆ. ಲುಕ್, ಮಾರ್ಕೆಟ್ ಮೊದಲನೇ ಟೈಮ್ ಇಲ್ಲಿ ಬಂದಾಗ ವಾಲ್ಯೂಮ್ ಚೆನ್ನಾಗಿತ್ತು, ಯಾಕೋ ಈಗ ವಾಲ್ಯೂಮ್ ಡಲ್ ಹೊಡಿತಾ ಇದೆ ಅಥವಾ ಬಾಯಿಂಗ್ ಇಂಟ್ರೆಸ್ಟೆಡ್ ಇಲ್ಲ ಅಂತ ನನಗೂ ಅನಿಸ್ತಾ ಇದೆ. ಸೊ ಆನ್ ದ ಬೇಸಿಸ್ ಇನ್ ಕೇಸ್ ಈಗಲೂ ಹೋಲ್ಡ್ ಮಾಡಿದ್ರೆ ಯು ಹ್ಯಾವ್ ಟು ಎಕ್ಸಿಟ್. ಹೋಲ್ಡ್ ಮಾಡಿದ್ರೆ ಎಕ್ಸಿಟ್. ಓಕೆ, ಲೆಟ್ಸ್ ಪ್ಲೇ ಹಿಯರ್. ನೆಕ್ಸ್ಟ್ ಏನಾಗ್ತದೆ ನೋಡೋಣ. ಓಕೆ, ಮಾರ್ಕೆಟ್ ನಲ್ಲಿ ಓಕೆ ಸೆಲ್ಲಿಂಗ್ ವಾಲ್ಯೂಮ್ ಸಡನ್ಲಿ ಬಂತು. ಓಕೆ, ಆವರೇಜ್ ಲೈನ್ ಹತ್ರ ಬಂದ್ಮೇಲೆ ವಾಪಸ್ ಬೌನ್ಸ್ ಆಗುತ್ತೆ, ಬ್ರೇಕ್ ಡೌನ್ ಮಾಡುತ್ತಾ ಅನ್ನೋದು ನನಗೂ ಕೂಡ ಕುತೂಹಲ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಲೆಟ್ಸ್ ಸಿ ಹಿಯರ್. ಓಕೆ, ಮಾರ್ಕೆಟ್ ಜಸ್ಟ್ ಪ್ಲೇಯಿಂಗ್ ಅರೌಂಡ್ ಹಿಯರ್, ಬಟ್ ಬಾಯಿಂಗ್ ವಾಲ್ಯೂಮ್ ಪೂರ್ತಿಯಾಗಿ ಡಲ್ ಹೊಡೀತು. ಏನಿದೆ ನೋಡ್ಕೊಳ್ಳಿ, ಇಲ್ಲಿ ಏನಿತ್ತು, ಇಲ್ಲೇನಾಯ್ತು, ಇಲ್ಲೇನಾಯ್ತು. ಸೊ ವಾಲ್ಯೂಮ್ ಹ್ಯಾಸ್ ಡಾನ್ ನಥಿಂಗ್ ಹಿಯರ್. ಓಕೆ, ನಥಿಂಗ್ ಇದೆ. ನೋಡೋಣ ಮಾರ್ಕೆಟ್ ಏನಾದರೂ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದ್ರೆ ಸೆಲ್ಲಿಂಗ್ ಕಡೆ ಹೋಗ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಬಾಯಿಂಗ್ ವಾಲ್ಯೂಮ್ ಅಂತೂ ಬರ್ತಾ ಇಲ್ಲ. ಇದು ಸೈಡ್ ವೇ. ಈ ರೀತಿ ಇದ್ದಾಗ ಸೈಡ್ ವೇ ಸ್ಟ್ರಾಂಗಲ್ ಇದೇ ರೀತಿ ನಡೆಯುತ್ತೆ, ಅಥವಾ ಬಾಯಿಂಗ್ ಅಂತೂ ಆಪ್ಷನ್ ಬಾಯಿಂಗ್ ಮಾಡಿದ್ರೆ ಉಪಯೋಗ ಇಲ್ಲ ಅಥವಾ ಫೇಲ್ ಆಗ್ತೀವಿ. ಸೊ ಲೆಟ್ಸ್ ಸಿ ಮಾರ್ಕೆಟ್. ಓಕೆ, ಅಂಡರ್ಸ್ಟ್ಯಾಂಡ್. ಲುಕ್, ಆವರೇಜ್ ಆಫ್ ದ ಎಸ್ಟರ್ಡೇ ಅಥವಾ ಪಿವೋಟ್ ಪಾಯಿಂಟ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ವಿತ್ ಕ್ಲಿಯರ್ ವಾಲ್ಯೂಮ್ ರೈಸ್ ಅಂತೂ ಕಾಣ್ತಾ ಇದೆ. ಬಟ್ ನನಗೆ ಇದರ ಕೆಳಗಡೆ ಒಂದು ಕ್ಲೀನೆಸ್ಟ್ ಕ್ಲೀನ್ ಕ್ಯಾಂಡಲ್ ಬೇಕಾಗಿದೆ. ಐ ರಿಪೀಟ್ ಯು, ಕ್ಲೀನೆಸ್ಟ್ ಕ್ಲೀನ್ ಕ್ಯಾಂಡಲ್ ಬೇಕಾಗಿದೆ. ಸೊ ಅಂದ್ರೆ ನಾವು ಸೆಲ್ ಪೊಸಿಷನ್ ತಗೋಬಹುದು. ಓಕೆ, ಲುಕ್, ಐ ಗಾಟ್ ಇಟ್. ಸೂಪರ್. ಸೊ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈಗ ಕ್ಲೀನೆಸ್ಟ್ ಕ್ಲೀನ್ ಕ್ಯಾಂಡಲ್ ಸಿಕ್ಕಿದೆ, ಪಿವೋಟ್ ಪಾಯಿಂಟ್ ಕೆಳಗಡೆ ಸಿಕ್ಕಿದ್ದು ಅಂಡ್ ಅವರೇಜ್ ವಾಲ್ಯೂಮ್ ಕೂಡ ರೈಸ್ ಆಗಿದೆ. ನನ್ನ ತಲೆ ಒಳಗೆ ಬರೋದೇನಪ್ಪ ಅಂದ್ರೆ ಎಂಟ್ರಿ ಟೇಕ್ ಹಿಯರ್ ಅಂಡ್ SL ನ ಜಸ್ಟ್ ಟರ್ನಿಂಗ್ ಪಾಯಿಂಟ್ 20 ನಾನು 40 ಹತ್ರ ಇಟ್ಕೊಳ್ತೀವಿ ಅಂಡ್ ಟಾರ್ಗೆಟ್ ನ S1 ಹತ್ರ ಮಾಡ್ತೀವಿ ಅಂಡ್ S2 ವರೆಗೂ ಮಾಡೋಣ. ಲೆಟ್ಸ್ ಸಿ ಈ ರೀತಿ ಎಂಟ್ರಿ ತಗೊಂಡಿದೀವಿ ಅಂತ ತಿಳ್ಕೊಳ್ಳೋಣ. ಓಕೆ, ಮಾರ್ಕೆಟ್ ನಮ್ ಜೊತೆ ಹೋಗ್ತಾ ಇದೆ. ಓಕೆ, ಸ್ವಲ್ಪ ಪುಲ್ ಬ್ಯಾಕ್ ಅಂಡ್ ಜಸ್ಟ್ ಕಾನ್ ದ ಟಾರ್ಗೆಟ್ ಡನ್. ಸೂಪರ್. ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಯಾವ ರೀತಿ ನಾವು ಥಿಂಕ್ ಮಾಡ್ತಿದ್ವಿ. ಅಂಡ್ ವಾಲ್ಯೂಮ್ ಇಲ್ಲಿ ಬರುತ್ತಾ ಸ್ವಲ್ಪ ಸ್ಲೋ ಆಗಿದೆ ಅಥವಾ ಕಡಿಮೆ ಆಗ್ತಾ ಇದೆ. ಟ್ರೈ ಟು ಬುಕ್ ಅಥವಾ ಟ್ರೇಲ್ SL. ಓಕೆ, ಸೊ ಇದೇ ರೀತಿ ಪ್ಲೇ ಮಾಡೋಣ. ಟ್ರೇಲ್ SL ಮೇಂಟೈನ್ ಮಾಡಿದಿರ ಅಂತ ತಿಳ್ಕೊಳ್ಳೋಣ. ಓಕೆ, ಇಟ್ಸ್ ಮೇಂಟೈನೇಬಲ್. ಸೂಪರ್. ಓಕೆ, ಸೂಪರ್. ಈ ರೀತಿ ಟ್ರೇಲಿಂಗ್ SL ಮೇಂಟೈನ್ ಮಾಡ್ತಾ S1 ಆಯ್ತು. ಈಗ ಮಾರ್ಕೆಟ್ S2 ಅಂದ್ರೆ ಬಹಳ ಮೊಮೆಂಟಮ್ ಆದ ಮಿಡಲ್ ನ ಟಾರ್ಗೆಟ್ ಮಾಡ್ಕೋತೀರಿ. S1 S2 ಮಧ್ಯದಲ್ಲಿ ನಿಮಗೆ ಜಾಸ್ತಿ ರೇಂಜ್ ಇತ್ತಪ್ಪ ಅಂದ್ರೆ ಮಿಡಲ್ ಈಸ್ ಯುವರ್ ಟಾರ್ಗೆಟ್, ದಟ್ಸ್ ಇಟ್. ಅಥವಾ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡಿ ಇಟ್ಕೊಳ್ತೀರಿ. ಲೆಟ್ಸ್ ಸಿ ಹಿಯರ್ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಅಂತೇಳಿ. ಓಕೆ, ಮಾರ್ಕೆಟ್ ಅಲ್ಲಿಂದ ಮಿಡಲ್ ಇಂದ ರಿವರ್ಸ್ ಆಯ್ತು ಅಂಡ್ S1 ವಾಪಸ್ ರೀಕ್ಲೇಮ್ ಮಾಡ್ಕೊಂಡ ಅಲ್ಲಿಂದ ವಾಪಸ್ ಮತ್ತೆ ರಿಜೆಕ್ಷನ್. ಲುಕ್, ಈ ಲೆವೆಲ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಏನ್ ನೋಡ್ಕೋತೀರಿ, ಮಾರ್ಕೆಟ್ ಓಪನ್ ಆಯ್ತು. ಓಪನ್ ಆದ ತಕ್ಷಣ ಕೂಡ ಮಾರ್ಕೆಟ್ ಪಿವೋಟ್ ಪಾಯಿಂಟ್ಸ್ ಕೆಳಗಡೆ ಟ್ರೇಡ್ ಆಗ್ತದೆ, ಕೆಳಗಡೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇದರ ಮೇಲೆಗಡೆ ಟ್ರೇಡ್ ಆಗ್ಲಿಕ್ಕೆ ಶುರು ಆದ್ರೆ ಬಾಯಿಂಗ್ ಕಡೆ ತಗೋತೀನಿ, ಇಲ್ಲ ಕೆಳಗಡೆ ಆದ್ರೆ ಮ್ಯಾಕ್ಸಿಮಮ್ S1 ವರೆಗೂ ಟಾರ್ಗೆಟ್ ಮಾಡ್ಲಿಕ್ಕೆ. ಸೊ ಲೆಟ್ಸ್ ಸಿ ಯಾವ ರೀತಿ ಆಗುತ್ತೆ ಪ್ಲೇ.
ಓಕೆ, ಸೊ ಮಾರ್ಕೆಟ್ ರೇಂಜ್ ಅಲ್ಲಿ ಇದೆ, ಯಾವ ಕಡೆನೂ ಇಲ್ಲ. ಬ್ರೇಕ್ಔಟ್, ಫೇಲ್ಯೂರ್, ಲುಕ್, ದಾಟ್ಸ್ ಇಂಪಾರ್ಟೆಂಟ್. ಓಕೆ, ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಿನ್ನ ಮಾರ್ಕೆಟ್ ಡೌನ್ ಟ್ರೆಂಡ್ ಇತ್ತು, ನಿಮಗೂ ಗೊತ್ತು, ನನಗೂ ಗೊತ್ತು. ಓಕೆ, ಅದ್ರ ಜೊತೆಗೆ ಮಾರ್ಕೆಟ್ ಮೇಲೆಗಡೆ ಹೋಗ್ಬೇಕಾದ್ರೆ ಬಾಯಿಂಗ್ ವಾಲ್ಯೂಮ್ ಯಾಕೋ ಡಲ್ ಹೊಡಿತಾ ಇತ್ತು. ಓಕೆ, ಮಾರ್ಕೆಟ್ ಮೇಲೆಗಡೆ ಕ್ಲೋಸ್ ಆಗದೆ ಇಲ್ಲಿ ಟ್ರಾಪ್ ಮಾಡಿದಾನೆ. ಡೆಫಿನೆಟ್ಲಿ ಇಲ್ಲಿ ನಿಮ್ಗೆ ಏನಾದ್ರು ಕ್ಲಿಯರ್ ಕಟ್ ಕ್ಯಾಂಡಲ್ ಸಿಕ್ಕು ವಾಲ್ಯೂಮ್ ರೈಸ್ ಆದ್ರೆ, ಲುಕ್ ಸೆಲ್ಲಿಂಗ್ ವಾಲ್ಯೂಮ್ ರೈಸ್ ಆಗಿಲ್ಲ, ವಾಲ್ಯೂಮ್ ರೈಸ್ ಆದ್ರೆ ನೀವೇನ್ ಮಾಡ್ತೀವಿ, ಇಲ್ಲಿ ಎಸ್ ಎಲ್ ಇಟ್ಕೊಂಡು ಅಥವಾ ಕಾಲ್ ಸೆಲ್ ಮಾಡ್ಬೋದು ಅಥವಾ ಪುಟ್ ಬೈ ಮಾಡ್ಬೋದು. ಇನ್ ದ ಮನಿ ಟಾರ್ಗೆಟ್ S1 S2ಗಳನ್ನ ಮಾಡ್ಕೋಬಹುದು. ಸೊ ಆ ರೀತಿ ಆಗತ್ತಾ, ಚೆಕ್ಔಟ್ ಹಿಯರ್. ಸೊ ಕ್ಲಿಯರ್ ಕ್ಯಾಂಡಲ್ ಇಲ್ಲ. ಓಕೆ, ಸೂಪರ್. ಲುಕ್ ಹಿಯರ್, ಇಲ್ಲಿ ಬಾಯಿಂಗ್ ವಾಲ್ಯೂಮ್ ಡಲ್ ಆಯಿತು ಅಂಡ್ ಕ್ಲೀನ್ ಕ್ಯಾಂಡಲ್ ಆಲ್ಮೋಸ್ಟ್ ಇದೆ 90% ಆಲ್ಮೋಸ್ಟ್. ಸೊ ಇಲ್ಲಿ ಎಂಟ್ರಿ ತಗೊಂಡೆ ಅಂತ ತಿಳ್ಕೊಳ್ಳಿ, ಅಥವಾ ಕಾಲ್ ಸೆಲ್ ತಗೊಂಡೆ ಅಂದ್ರೆ ನಾನು ಎಸ್ ಎಲ್ ನ ಇಲ್ಲಿ ಇಟ್ಕೊಳ್ತೀನಿ ಅಂಡ್ ಟಾರ್ಗೆಟ್ ನ ಕೆಳಗಡೆ ಮಾಡ್ಲಿಕ್ಕೆ ಶುರು ಮಾಡಿದೀನಿ, ಎಂಟ್ರಿ ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳೋಣ. ಓಕೆ, ಟಾರ್ಗೆಟ್ 26,255 ಮಾಡ್ತಿದೀವಿ. ಓಕೆ, ಆಸ್ ಫಾರ್ ದ ಫ್ಯೂಚರ್ ಆಂಗಲ್. ಸೊ ಮಾರ್ಕೆಟ್ ಈ ರೀತಿ ಇದೆ, ಸ್ಲೋನೆಸ್ ಕ್ರಿಯೇಟ್ ಇದೆ. ಓಕೆ, ನನ್ನ ಜೊತೆ ಹೋಗ್ತಾ ಇದೆ, ಕ್ಲೀನ್ ಕ್ಯಾಂಡಲ್ ಸಿಗ್ತಾ ಇದೆ. ಓಕೆ, ಲೆಟ್ಸ್ ಸಿ. ಓಕೆ, ಬ್ರೇಕ್ ಡೌನ್. ಎಸ್, ಇಟ್ಸ್ ಕಾನ್ ಟಿಲ್. ಓಕೆ, ಎಲ್ಲಿವರೆಗೆ ಹೋಗಿದ್ದಾನೆ? 26,280 ಹೋಗಿದ್ದಾನೆ. ಮಾರ್ಕೆಟ್ ಇನ್ನೂ S1 ಹತ್ರ ಬರ್ತಾನ. ಸೊ ಲುಕ್, ಇನ್ನೊಂದೇನಾಗಿದೆಪ್ಪ ಅಂದ್ರೆ ಡೇ ಲೋ ಕೂಡ ಬ್ರೇಕ್ ಆಗಿದ್ದು. ಸೊ ಮಾರ್ಕೆಟ್ ಈಗ ಚಾನ್ಸ್ ಇದೆ, ಟ್ರೈ ಮಾಡೋಣ. ಇಲ್ಲಿ ಎಂಟ್ರಿ ತಗೊಂಡಿದ್ದೀರಿ, ಎಸ್ ಅಲ್ಲಿ ಇಟ್ಟಿದ್ದೀರಿ, ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾಯಿಂಟ್ಸ್ ನೀವು ಗಳಿಸಿದ್ರಿ ಅನ್ನೋದನ್ನ ನೋಡ್ಕೊಳ್ತೀರಿ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್. ಓಕೆ, ಮಾರ್ಕೆಟ್ ಅಗೇನ್ ರೀಕ್ಲೈಮಿಂಗ್ ಅಬೌವ್. ಓಕೆ, ರೀಕ್ಲೈಮ್ ಆಗ್ತಾ ಇದೆ, ವಾಪಸ್ ಮತ್ತೆ ಕೆಳಗಡೆ ಬರ್ತಾ ಇದೆ. ಓಕೆ, ಕೆಳಗಡೆ ಬರ್ತಾ ಇದ್ದು ವಾಲ್ಯೂಮ್ಸ್ ಬಾಯಿಂಗ್ ಕಡಿಮೆ ಇದೆ, ಅದಕ್ಕೋಸ್ಕರ ಹೋಲ್ಡ್ ಮಾಡ್ತೀವಿ. ಲುಕ್, ಬಾಯಿಂಗ್ ವಾಲ್ಯೂಮ್ ಕಡಿಮೆ ಇದೆ, ಅದಕ್ಕೆ ಹೋಲ್ಡ್ ಮಾಡ್ತೀವಿ, ಬಿಕಾಸ್ ಸೆಲ್ಲರ್ಸ್ ಉದ್ಧಾರ ಆಗ್ತಾ ಇದೆ, ರೈಟ್? ಓಕೆ, ಎನಿವೆ ಲುಕ್, ಬಾಯಿಂಗ್ ವಾಲ್ಯೂಮ್ ಕಮ್ಮಿ ಇದೆ, ಈಗಲೂ ಕಮ್ಮಿ ಇದೆ. ಸೊ ಕಂಟಿನ್ಯೂ ಹೋಲ್ಡ್ ಮಾಡೋಣ. ಓಕೆ, ಇಲ್ಲ ಟ್ರೈಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡೇ ಇರ್ತೀವಿ ಅಂಡ್ ಟ್ರೈ ಟು ಚೆಕ್ ವಾಟ್ ವಿಲ್ ಹ್ಯಾಪನ್ ಹಿಯರ್. ಓಕೆ, ಸೊ ಈ ರೀತಿ ಬುಕ್ ಮಾಡೋಣ. S1 ಹತ್ರ ಬರುತ್ತಾ? ಲೆಟ್ಸ್ ಸಿ. S1, ಎಸ್. ಓಕೆ, ಸ್ಲೋ ಇದೆ, ಮಾರ್ಕೆಟ್ ಸಡವೆ ಇದೆ, ಬಟ್ ಕಾಟ ಕೊಡ್ತಾ ಇದೆ. ವಾಲ್ಯೂಮ್ ಅಂತೂ ರೈಸ್ ಆಗ್ತಾ ಇದೆ ಸ್ವಲ್ಪ. ಓಕೆ, ಈ ಹ್ಯಾಸ್ ಆಲ್ರೆಡಿ ಅರೈವ್ಡ್. ಓಕೆ, ಬಟ್ ಈ ಜಾತ್ರೆ ಅದಲ್ಲ ಸರ್, ಇದು ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್. ಏನ್ ಅರ್ಥ ಮಾಡಿದ್ವಿ? ವಾಲ್ಯೂಮ್ ಆಂಗಲ್ ಸೆಲ್ಲಿಂಗು ಉದ್ದಾರ ಆಗ್ತಾ ಇರಲಿಲ್ಲ, ಬಟ್ ಟ್ರೆಂಡ್ ಡೈರೆಕ್ಷನ್ ಜೊತೆ ಹೋಲ್ಡ್ ಮಾಡಿದ್ವಿ ಅಂಡ್ ಟ್ರೇಡ್ ಇಲ್ಲಿತ್ತು. ಸೊ ಯಾವ ಆಂಗಲ್ ಯೂಸ್ ಮಾಡಿದ್ವಿ? ನಮ್ಮ ಸಪೋರ್ಟಿಂಗ್ ಬೇಸ್ ಏನಾಯ್ತು? ಪಿವೋಟ್ ಪಾಯಿಂಟ್ಸ್, ರೈಟ್? ಪಿವೋಟ್ ಪಾಯಿಂಟ್ ಸಪೋರ್ಟ್ ಆಗಿತ್ತು, ಬಿಕಾಸ್ ಅದ್ರ ಕೆಳಗಡೆ ಟ್ರೇಡ್ ಆಗ್ತಿರೋದಕ್ಕೋಸ್ಕರನೇ ಟ್ರೇಡ್ ಮಾಡಿದ್ರಿ, ರೈಟ್? ಇಲ್ಲಾಂದ್ರೆ ನೀವು ಹೆಂಗೆ ಸಿಕ್ತಿತ್ತು? ಇಲ್ಲ ನೆಕೆಡ್ ಚಾರ್ಟ್ ನೋಡಿದ್ರೆ ಏನು ಕಣ್ಣಿಗೆ ಕಾಣ್ತಾ ಇರಲಿಲ್ಲ, ಬಟ್ ಇದು ನಮಗೆ ಸಪೋರ್ಟಿಂಗ್ ಆಗಿದ್ದು ಪಿವೋಟ್ ಪಾಯಿಂಟ್. ಅದ್ರ ಜೊತೆಗೆ ವಾಲ್ಯೂಮ್ ಕಾಂಬಿನೇಷನ್ ಮಾಡಿದ್ರಿ ಅಂಡ್ ಇವಾಗ ತಗೋತಾ ಇದ್ರಿ 26,300 ಹತ್ರ ತಗೊಳ್ಬೇಕಾದ್ರೆ ನೀವೇನ್ ಮಾಡ್ತೀರಿ? 26,500 ಪುಟ್ ತಗೊಳ್ತೀರಾ. ರಿಪೀಟ್ ಹಿಯರ್, ಬಿಕಾಸ್ ಇನ್ ದ ಮನಿ ಆಪ್ಷನ್ ತಗೋಬೇಕು, ನಾನೇ ಕಲ್ಸ್ಕೊಟ್ಟಿದ್ದೀನಿ. 0.6 to 0.8 ಡೆಲ್ಟಾ. ನಾಳೆ ನಾಡಿದ್ದು ಅಥವಾ 2 ದಿನೊಳಗೆ ಎಕ್ಸ್ಪೈರ್ ಇದ್ರೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ತಗೊಳ್ತೀರಿ. ದಿಸ್ ಇಸ್ ಅ ಮಲ್ಟಿ ಪ್ರಾಂಗ್ಡ್ ಅಪ್ರೋಚ್ ವೇರ್ ಯು ಕ್ಯಾನ್ ಮೇಕ್ ಈಸಿ ಮನಿ. ಸೊ ಕೆಲವೊಂದು ಪ್ರಾಕ್ಟಿಕಲ್ ಸಿಮ್ಯುಲೇಷನ್ ತೋರಿಸಿದೀನಿ, ಯಾವ ರೀತಿ ನೀವು ವರ್ಕೌಟ್ಸ್ ಮಾಡ್ತೀರಂತ ಕೂಡ. ಸೊ ಇದ್ರೊಳಗಡೆ ಏನೇನು ತಿಳ್ಕೊಂಡ್ರಲ್ಲ ಅದನ್ನ ಪ್ರಾಕ್ಟಿಕಲ್ ಅಪ್ಲೈ ಮಾಡಿ. ಸೊ ಯಾವಾಗಲೂ ನನ್ನ ಭರವಸೆ ಮೇಲೆ ಕೂತ್ಕೊಳ್ಳಿಕ್ಕೆ ಹೋಗ್ಬೇಡಿ, ನೀವು ನಿಮ್ಮ ಭರವಸೆ ಮೇಲೆ ಕೂತ್ಕೊಳ್ರಿ. ಸೊ ಆಲ್ವೇಸ್ ಡೂ ದ ಬ್ಯಾಕ್ ಟೆಸ್ಟ್ ಅಂಡ್ ಫಾರ್ವರ್ಡ್ ಟೆಸ್ಟ್. ಅಂಡ್ ನಿಮಗೂ ಕೂಡ ನಾನು ಕೊಟ್ಟಿರೋದು ಏನು ಡೇಟಾಗಳಿದೆಯಲ್ಲ ಇದ್ರ ಬೇಸಿಸ್ ಮೇಲೆ ಇರ್ತವೆ. ಸೊ ಯೂಸಿಂಗ್ ದ ಕಾಮನ್ ಪ್ರೈಸ್ ಆಕ್ಷನ್, ವಾಲ್ಯೂಮ್ ಕಾನ್ಸೆಪ್ಟ್, ಆಮೇಲೆ ನಿಮ್ಮ ಕಾಮನ್ ಸೆನ್ಸ್ ನ ಯೂಸ್ ಮಾಡಿದ್ರೆ ನೀಟಾಗಿ ಟ್ರೇಡಿಂಗ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಓಕೆ, ನಿಮಗೆ ಈಗ ಕಾಮನ್ ಸೆನ್ಸ್ ಆಗಿ ಈ ಪಾಯಿಂಟ್ ಗೊತ್ತಿದೆ. ಬೈ ಸೆಟಪ್ ಏನ್ ಮಾಡ್ತೀರಿ ಅಂದ್ರೆ ಆ ಎವರೇಜ್ ಲೈನ್ ಪಿವೋಟ್ ಪಾಯಿಂಟ್ ನ ಮೇಲ್ಗಡೆ ಇದ್ರೆ ಬೈ ಸೆಟಪ್ ತಗೊಳ್ತೀರಿ. ಓಕೆ, ಎನಿವೇ ಇಲ್ಲ ಬುಲ್ಲಿಶ್ ಕ್ಯಾಂಡಲ್ ಇದ್ರೆ ಕನ್ಫರ್ಮೇಶನ್ ತಗೊಂಡು R1, R2, R3 ಗಳನ್ನ ಟಾರ್ಗೆಟ್ ಮಾಡ್ತೀರಿ. ಸೆಲ್ ಸೆಟಪ್ ಏನಪ್ಪಾ ಅಂದ್ರೆ ಪಿವೋಟ್ ಪಾಯಿಂಟ್ಸ್ ಗಳ ಕೆಳಗಡೆ ಇದ್ರೆ ಸೆಲ್ ಸೆಟಪ್ ತಗೊಳ್ತೀರಿ. ದಾಟ್ಸ್ ಇಟ್. ಕ್ಲಿಯರ್ ಕ್ಯಾಂಡಲ್ ಮೇಲ್ಗಡೆ, ಕ್ಲಿಯರ್ ಕ್ಯಾಂಡಲ್ ಕೆಳಗಡೆ ಇದ್ರೆ ಟ್ರೇಡ್ ತಗೊಳ್ತೀರಿ ವಿತ್ ವಾಲ್ಯೂಮ್ ಆಂಗಲ್. ದಿಸ್ ಇಸ್ ಗೋನ್ ಟು ಬಿ ಎ ಫ್ಯಾಂಟಾಸ್ಟಿಕ್ ಥಿಂಗ್ ಹಿಯರ್. ಸೊ ಇದನ್ನ ಯೂಸ್ ಮಾಡಿದ್ರೆ, ಇದು ಪಾರ್ಟ್ 1 ಮುಗಿಸ್ತಾ ಇದ್ದೀನಿ. ಇದ್ರೊಳಗಡೆ ಏನ್ ಯೂಸ್ ಮಾಡಿದ್ರೆ ಏನ್ ಹೆಲ್ಪ್ ಆಗುತ್ತೆ, ಯಾಕೆ? ಸೊ ಆಪ್ಷನ್ ಬೈಂಗ್ ನಲ್ಲಿ ಸಮಸ್ಯೆ ಇರೋದು ರಾಂಗ್ ಡೈರೆಕ್ಷನ್, ತೀಟಾ ಡೇಕೆ, IV ಕ್ರಶ್. ಇದನ್ನ ಯೂಸ್ ಮಾಡಿದ್ರೆ ಡೈರೆಕ್ಷನ್ ಕ್ಲಿಯರ್ ಆಗಿರುತ್ತೆ. ಸೈಡ್ವೇಸ್ ನ ಅವಾಯ್ಡ್ ಮಾಡ್ತೀರಿ, ಟ್ರೆಂಡಿ ಡೇಸ್ ಗಳನ್ನ ಮಾತ್ರ ಟ್ರೇಡ್ ತಗೊಳ್ತೀರಿ, ಅಥವಾ ಅಬೋವ್ ಬಿನ್ ಬಿಲೋ ಗಳನ್ನ ಯೂಸ್ ಮಾಡ್ತೀರಿ ಕ್ಲಿಯರ್ಲಿ. ಓಕೆ, ಒಟ್ನಲ್ಲಿ ನೀವು ಏನ್ ಕಲ್ತಿರಪ್ಪ ಅಂದ್ರೆ ಈ ಪಿವೋಟ್ ಪಾಯಿಂಟ್ಸ್ ಒಳಗಡೆ ಪಿವಿಯಟ್ ಪಾಯಿಂಟ್ ನಾನು CPR ಆಂಗಲ್ ಇಂದ ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಸ್ತೀನಿ, ಲೈಕ್ ಸೆಂಟರ್ ಪಿವೋಟ್ ರೇಂಜ್ ನ. ಈಗ ನಿಮಗೆ ಸದ್ಯದ ಮಟ್ಟಿಗೆ ಗೊತ್ತಿರಬೇಕೇನಪ್ಪ ಅಂದ್ರೆ ಪಿವೋಟ್ ಪಾಯಿಂಟ್ಸ್ ಗಳ ಮೇಲ್ಗಡೆ ಇದ್ರೆ ಬುಲಿಶ್ ಪಾಯಸ್ ತಗೊಳ್ತೀರಿ, ಅವಾಗ ಕಾಲ್ ಬೈ ಮಾಡ್ತೀರಿ. ಕೆಳಗಡೆ ಇದ್ರೆ ಬೇರಿಶ್ ಪಾಯಿಸ್ತೀರಿ, ಪುಟ್ ಬೈ ಮಾಡ್ತೀರಿ. ಇನ್ ಕೇಸ್ ಏನಾದ್ರೂ ಲೈಕ್ ಪಿವೋಟ್ ಪಾಯಿಂಟ್ಸ್ ಹತ್ರನೇ ಟ್ರೇಡ್ ಆಗ್ತಾ ಇದ್ರೆ ಅವಾಯ್ಡ್ ಮಾಡ್ತೀರಿ. ದಟ್ ವಾಟ್ ಯು ಡೂ ಆಪ್ಷನ್ ಸೆಲ್ಲಿಂಗ್ ಹಿಯರ್. ಸೊ ಇದ್ರ ಜೊತೆಗೆ ಬೋನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಲುಕ್, ಯಾವಾಗ್ಲೂ ಆಪ್ಷನ್ ಬೈ ಮಾಡ್ತೀನಪ್ಪ ಅಂದ್ರೆ ಡೆಲ್ಟಾ ಯಾವಾಗಲೂ 0.6 to 0.8 ಇರಬೇಕು. ಸೊ ಇದ್ರೇನೆ
ಮಾರ್ಕೆಟ್ ಚೆನ್ನಾಗಿ ಓಡುತ್ತೆ, ತೀಟಾ ಡಿ ಕೆ ಕಡಿಮೆ ಇರುತ್ತೆ. ಅಂಡ್ ಇದೊಂದು ಯಾವಾಗಾದ್ರೂ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ಇಂಡಿಯಾ ವಿಕ್ಸ್ ನ ಅಬ್ಸರ್ವೇಷನ್ ಮಾಡ್ತಿರ್ತೀರಿ, ವಿಕ್ಸ್ ಏರ್ತಾ ಇದೆ ಅಂದ್ರೆ ಆಪ್ಷನ್ ಬಾಯಿಂಗ್ ಅನುಕೂಲ ಆಗಿರುತ್ತೆ, ವಿಕ್ಸ್ ಡೌನ್ ಆಗತ್ತೆ ಅಂದ್ರೆ ಅಥವಾ ಐ ವಿ ಡೌನ್ ಆಗತ್ತೆ ಅಂದ್ರೆ ಲೈಕ್ ಆಪ್ಷನ್ ಬಾಯಿಂಗ್ ಕಷ್ಟ ಆಗತ್ತೆ. ಸೊ ಯಾವಾಗಲೂ ಆಪ್ಷನ್ ಬಾಯಿಂಗ್ ಮಾಡೋಕ್ಕಿಂತ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ತೀಟಾ ಡಿಕೆ ಒಂದು ಪ್ರಾಬ್ಲಮ್ ಕೊಡುತ್ತೆ. ಓಕೆ, ನಾಳೆ ಎಕ್ಸ್ಪೈರ್ ಇದೆ ಅಂದ್ರೆ ಒಂದ್ ಕೆಲಸ ಮಾಡಬೇಕು, ನೆಕ್ಸ್ಟ್ ಡೇ ತಗೋಬೇಕು. ಓನ್ಲಿ ಸ್ಟ್ರಾಂಗ್ ಬ್ರೇಕ್ಔಟ್ ಗಳನ್ನ ಯೂಸ್ ಮಾಡಿ ಇದರಿಂದ ನೀವು ತಗೊಳ್ತೀರಿ. ಯಾವಾಗಲೂ ಒ ಟಿ ಎಂ ಆಪ್ಷನ್ ನ ಬೈ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಇಟ್ಸ್ ಗೋನ್ ಟು ಬಿ ಲಾಟರಿ ಟ್ರೇಡ್ಸ್ ಇಫ್ ಯು ಡೂ ದ ಸೇಮ್ ಥಿಂಗ್ ಹಿಯರ್. ಮೇನ್ ಫಂಡ ಏನಪ್ಪಾ ಅಂದ್ರೆ ಲುಕ್ ಹಿಯರ್, ಯಾವಾಗಲೂ ನಿಮ್ ಬೆಸ್ಟ್ ಟೈಮ್ ಏನಪ್ಪಾ ಅಂದ್ರೆ ನಾನು ರಿಯಲಿ ಬಹಳ ಜನರಿಗೆ ಹೇಳೋದು 9:30 to 11 AM ಆರ್ ದ ಬೆಸ್ಟ್ ಟೈಮ್, ಅಥವಾ 1:45 to 2:45 PM ಗಳನ್ನೇ ಟ್ರೇಡಿಂಗ್ ಟೈಮ್ಗಳಾಗಿ ಯೂಸ್ ಮಾಡ್ಕೊಳ್ಳಿ. ಇದರ ಆದ ಮೇಲೆ ಲೈಕ್ 11 ಗಂಟೆ ಮೇಲೆ 1-1:30ವರೆಗೂ ಮಾರ್ಕೆಟ್ ಸ್ವಲ್ಪ ಥಂಡ ಇರುತ್ತೆ ಅಥವಾ ಯಾವುದೇ ಮೂಮೆಂಟಮ್ಸ್ಗಳು ಇರೋದಿಲ್ಲ, ಅದನ್ನ ಅವಾಯ್ಡ್ ಮಾಡಿ. ಅಂಡ್ ಯೂಶಲಿ ಫಸ್ಟ್ ಲುಕ್ ಆಫ್ಟರ್ 3 PM ಕೂಡ ಮಾಡೋದಿಲ್ಲ, ಅಥವಾ ಫಸ್ಟ್ ಅಟ್ ಲೀಸ್ಟ್ 15 minutes ನೀವು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಅಂಡ್ ಎನಿವೇ ಇದ್ರ ಜೊತೆಗೆ ವಾಲ್ಯೂಮ್ ಕನ್ಫರ್ಮೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಪಿವೋಟ್ ಪಾಯಿಂಟ್ಸ್ ಹತ್ರ ನಿಮಗೆ ವಾಲ್ಯೂಮ್ ಪುಲ್ ಬ್ಯಾಕ್ ಸಿಗ್ತಾ ಇದೆ, ಲೋ ವಾಲ್ಯೂಮ್ ಪುಲ್ ಬ್ಯಾಕ್ ಸಿಗ್ತಾ ಇದೆ, ಹೈ ವಾಲ್ಯೂಮ್ ಪುಲ್ ಬ್ಯಾಕ್ ಸಿಗ್ತಾ ಇದೆ. ಎಂಟ್ರಿ ಪಾಯಿಂಟ್ಸ್ ಗಳನ್ನ ವಾಲ್ಯೂಮ್ ಯೂಸ್ ಮಾಡಿ ಟ್ರೇಡ್ ಮಾಡಿದ್ರೆ ಸೊ ಕನ್ಫರ್ಮೇಶನ್ ಸಖತ್ತಾಗಿರುತ್ತೆ, ಟ್ರೇಡು ಸೂಪರ್ ಆಗಿರುತ್ತೆ, ರೈಟ್? ಒಂದು ಟ್ರೇಡ್ ಟ್ರೂತ್ ನ ಹೇಳ್ಕೊಡ್ತೀನಿ ನನ್ನ ಕಡೆಯಿಂದ. ಏನಪ್ಪಾ ಅಂದ್ರೆ ಪಿವೋಟ್ ಪಾಯಿಂಟ್ಸ್ ಗಳು ಏನದಾವಲ್ಲ ಸರ್, ನಿಮಗೆ ಡೈರೆಕ್ಷನ್ ಅಥವಾ ಎಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಂಗಲ್ ಇಂದ ವಾಲ್ಯೂಮ್ ಸ್ಟ್ರೆಂಗ್ ತೋರಿಸುತ್ತೆ, ಪ್ರೈಸ್ ಆಕ್ಷನ್ ಎಂಟ್ರಿ ತೋರಿಸುತ್ತೆ. ಇವೆಲ್ಲವೂ ಕಂಬೈನ್ ಆಗಿದ್ರೆ ಬೈ ಮಾಡ್ತೀರಿ, ಇಲ್ಲ ಅಂದ್ರೆ ಯಾವ್ದಾದ್ರು ಮಿಸ್ ಆದ್ರೆ ವೇಟ್ ಮಾಡ್ತೀರಿ. ಸೊ ಈ ರೀತಿ ನೀವು ಪೊಸಿಷನ್ ಮಾಡಿದ್ರೆ ಲುಕ್ ಒನ್ ಲೈನ್ ಸಮರಿ ಕೊಡ್ತೀನಿ. ಸೊ ಡೈರೆಕ್ಷನ್ ಕ್ಲಿಯರ್ ಆಗುತ್ತೆ ಯೂಸಿಂಗ್ ದ ಪಿವೋಟ್ ಪಾಯಿಂಟ್ಸ್, ವಾಲ್ಯೂಮ್ ನೋಡಿದ್ರೆ ಸ್ಟ್ರೆಂತ್ ಗೊತ್ತಾಗುತ್ತೆ, ಪ್ರೈಸ್ ಆಕ್ಷನ್ ನಿಮಗೆ ಆಕ್ಚುಲಿ ಎಂಟ್ರಿ ಪಾಯಿಂಟ್ ಹೇಳ್ಕೊಡುತ್ತೆ, ಅವನ್ನೇ ಯೂಸ್ ಮಾಡಿ ಟ್ರೇಡ್ ಮಾಡ್ತೀರಿ. ಸೊ ಡೆಫಿನೆಟ್ಲಿ ಈ ಪಾರ್ಟ್ 1 ಒಳಗಡೆ ಜಾಸ್ತಿ ನಾನು ಎಳೆಯಲಿಕ್ಕೆ ನೋಡಿಲ್ಲ, CPR ಪಾಯಿಂಟ್ ಆಫ್ ವ್ಯೂ ನ ಶುರುನೇ ಮಾಡಿಲ್ಲ. ಇದ್ರೊಳಗಡೆ ನಾನು ಹೇಳಿರೋದು ವೆರಿ ಬೇಸಿಕ್ ಪಿವೋಟ್ ಪಾಯಿಂಟ್ಸ್ ಗಳನ್ನ. ಸೊ ಈ ಪಿವೋಟ್ ಪಾಯಿಂಟ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಅಥವಾ ನೆಕ್ಸ್ಟ್ ವಿಡಿಯೋ ಬರಬೇಕಾ ಅಂದ್ರೆ ಮಿನಿಮಮ್ ಐ ರಿಪೀಟ್ ಹಿಯರ್, ಮಿನಿಮಮ್ ಒಂದು 2,000 ವ್ಯೂ ಆಗಿದ್ದು ಒಂದು 200 ಲೈಕ್ಸ್ ಬಂದ್ರೆ ಡೆಫಿನೆಟ್ಲಿ ವಿ ಕ್ರಿಯೇಟ್ ಇಟ್. ಅಂಡ್ ಇದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಅಡ್ವಾನ್ಸ್ ಥಿಂಗ್ಸ್ ಗಳನ್ನ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟ ಆದ್ರೆ ಏನ್ ಮಾಡ್ತೀರಿ, ಜಾಸ್ತಿ ಜನರಿಗೆ ನಮ್ಮ ಬಿಲೀವರ್ ಕಮ್ಯುನಿಟಿನ ದೊಡ್ಡದು ಮಾಡ್ತೀರಿ, ಅಂಡ್ ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಅಂಡ್ ಜಾಸ್ತಿ ಜನರ ಜೊತೆಗೆ ನಮ್ಮ ಈ ಕಮ್ಯುನಿಟಿನ ಹಂಚ್ಕೊಳ್ತೀರಿ. ವಿಡಿಯೋ ಇಷ್ಟ ಆದಾಗ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು